ಈಗಾಗಲೇ ಬಾಬು 11 ತಂಡದ ಮಾಲೀಕರು ಬಾಬು ಅಣ್ಣವರು ಆಗಮಿಸಿದ್ದಾರೆ. ಓಕೆ, ಅಂಪೈರ್ ಪ್ರೊಸೀಡ್ ದ ಸ್ಟ್ರೈಕ್ ನಲ್ಲಿ ರಿಯಲ್ ಹಾರಿ, ಬೌಲಿಂಗ್ ನಲ್ಲಿ ಜಯಂತ್. ಎಲಿಮಿನೇಟರ್ ಪಂದ್ಯ ಪ್ರಥಮ ಎಸೆತ. ಓ ಓ, ವಾಟ್ ಹ್ಯಾಪನ್ ಸರ್, ಪ್ಲೀಸ್ ಪ್ರಾರಂಭ ಮಾಡಿ ಸರ್. ಡಿಸ್ಟ್ರಾಕ್ಷನ್ಸ್. ಓಕೆ, ಲೆಟ್ಸ್ ಪ್ಲೇ. ಫುಲ್ ಟಾಸ್ ಎಸೆತ, ನೇರವಾದಂತಹ ಹೊಡೆತ. ಪವನ್ ಅವರ ಕೈಯಲ್ಲಿ ಚೆಂಡು ಮಿಡ್ ಆಫ್ ನಲ್ಲಿ 1 ರನ್ಗಳೊಂದಿಗೆ ಹರಿ ಅವರ ಖಾತೆ ಕೂಡ ಆರಂಭ, ಹಾಗೂ ಟ್ರೋಫಿ ಫೈಟರ್ಸ್ ತಂಡದ ಖಾತೆ ಕೂಡ ಆರಂಭ. ಸ್ಟ್ರೈಕ್ ನಲ್ಲಿ ಅರ್ಜುನ್. ಓ, ಸಮಥಿಂಗ್ ಡಿಸ್ಟ್ರಾಕ್ಟಿಂಗ್. ಅಲ್ಲಿ ಎಲ್ಲೋ ಒಂದು ಬದಿಯಲ್ಲಿ 5 ಎಸೆತಗಳಾಗಬೇಕಿತ್ತು, ಬಟ್ ಆಗಿರೋದು ಒಂದೇ ಎಸೆತ. 5 ಬಾರಿ ರನ್ನಪ್ ಅನ್ನ ತೆಗೆದುಕೊಂಡು ಸ್ಟಾಪ್ ಮಾಡಿದ್ದಾರೆ ಜಯಂತ್. ಅರೆ ಯಾರ್, ಕ್ಯಾ ಚಲ್ ರಾ ಹೈ ಇದರ್. ಹರಿ ಅವರ ಮುಖದಲ್ಲಿ ಕೂಡ ಮಂದಹಾಸ ಕಂಡು ಬರ್ತಾ ಇದೆ. ಈ ಬಾರಿ ಅರ್ಜುನ್ ಭೋಸ್ಲೆ ಗುಟ್ನಾ ಟೇಕ್ ಶಾಟ್, ತಮಾಷಾ ದೇಕ್ ಶಾಟ್. 6 ಓಟಗಳೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸಿದ್ದಾರೆ. ಹಿಂದಿನ ಪಂದ್ಯದಲ್ಲಿ ಗೋಲ್ಡನ್ ಡಕ್ಕೆ ಔಟ್ ಆದಂತಹ ಆಟಗಾರ ಅರ್ಜುನ್ ಸ್ಫೋಟಕ ಬ್ಯಾಟ್ಸ್ಮನ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ತಂಡದ ಮೊತ್ತ 7. ಮೊದಲನೇ ಓವರ್ನ ಪ್ರಗತಿಯಲ್ಲಿ ಮಂದಗತಿ ನಿಧಾನಗತಿಯಲ್ಲಿ ಪ್ರಾರಂಭ ಆಗ್ತಾ ಇದೆ ಆಟ. ಸ್ವಲ್ಪ ಬೇಗನೆ ಆಡಿಸಿ ಸರ್, ಮೋಡ ಕವಿದ ವಾತಾವರಣ. ಓ, ಈ ಬಾರಿ ಕಾದು ನೋಡಬೇಕು. ನೋ ಬಾಲ್ ಕಾಲ್ ಸ್ಟ್ರೇಟ್ ಅವೇ ಫ್ರಮ್ ದ ಅಂಪೈರ್. ನೋ ಬಾಲ್ ಪ್ಲಸ್ 4 ರನ್. 5 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಗಾಯದ ಮೇಲೆ ಬರೆ ಎಳೆದಂಗಾಗಿದೆ ಈಗ ಜಯಂತ್ ಅವರಿಗೆ. ಅರ್ಜುನ್ ಅವರು ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಅರ್ಜುನ್. ಮತ್ತೊಂದು ಸ್ಲಾಗ್ ಸ್ವೀಪ್ ಮಾಡಲು ಪ್ರಯತ್ನ. ಈ ಬಾರಿ ಸ್ಲಿಪ್ ನಲ್ಲಿ ಕ್ಷೇತ್ರ ರಕ್ಷಣೆ. ಫ್ರೀ ಹಿಟ್ ಲಾಭವನ್ನು ಪಡೆಯಲು ವಿಫಲರಾಗಿದ್ದಾರೆ ಅರ್ಜುನ್ ಅವರು. ಡಾಟೆಡ್ ಡೆಲಿವರಿ. ಬಾರಿ ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ. ಉತ್ತಮವಾದಂತಹ ಕಮ್ ಬ್ಯಾಕ್ ಜಯಂತ್ ಅವರಿಂದ. 2 ಎಸೆತಗಳಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಜಯಂತ್. ಇವರು ಕೂಡ ಅರ್ಜುನ್ ಕರ್ನಾಟಕ ರಾಜ್ಯದಂತ ಹಲವಾರು ಅಭಿಮಾನಿಗಳನ್ನು ಹೊಂದಿದಂತ ಆಟಗಾರ. ಒಂದೇ ತಿಂಗಳಲ್ಲಿ 2 ಬೈಕ್ ಮ್ಯಾನ್ ಆಫ್ ದಿ ಸೀರೀಸ್ ಅನ್ನು ಪಡೆದಿದ್ದಾರೆ ಜನವರಿ ತಿಂಗಳಿನಲ್ಲಿ ಅರ್ಜುನ್. ಲೆಫ್ಟ್ ಮಾಡಿದ್ದಾರೆ ಅಲ್ಲಿ. ಗುಡ್ ಬಾಲ್. ಟಾಟಾ ಡೆಲಿವರಿ.
ಜಯಂತ್ ಅವರ ಕೊನೆಯ ಸತ ಬಾಕಿ ಇರುವಂತೆ 2 ಅನುಭವಿ ತಂಡ JM ವಾರಿಯರ್ಸ್. ಬಾರಿ ಕಟ್ ಮಾಡಲು ಪ್ರಯತ್ನ, ಓವರ್ ಮುಕ್ತಾಯ, ಗುಡ್ ಕಮ್ ಬ್ಯಾಕ್. ಮೊದಲ 2 ಎಸೆತಗಳಲ್ಲಿ ತುಂಬಾ ದುಬಾರಿ ಆದ್ರೂ ಕೂಡ ಕೊನೆಯ 4 ಎಸೆತಗಳು ಡಾಟ್ ಮಾಡಿದ್ದಾರೆ ಜಯಂತ್. ಮೊದಲನೇ ಓವರ್ನ ಮುಕ್ತಾಯಕ್ಕೆ ಟ್ರೋಫಿ ಫೈಟರ್ಸ್ ತಂಡದ ಮೊತ್ತ 12, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. KHPL ಸೀಸನ್ 1 ಎಲ್ಲರ ಚಿತ್ತ ಹೀರೋ HF ಡಿಲೆಕ್ಸ್ ಮ್ಯಾನ್ ಆಫ್ ದಿ ಸೀರೀಸ್ ನತ್ತ. ನೋಡೋಣ ಯಾರಿಗೆ ಮ್ಯಾನ್ ಆಫ್ ದಿ ಸೀರೀಸ್ ಇದೆ ಅಂತ. ಈಗಾಗಲೇ ನಮ್ಮ ಯಶವಂತ್ ಅವರು ಕೂಡ ಒಂದು ಕಣ್ಣಿಟ್ಟಿದ್ದಾರೆ ಆ ಒಂದು HF ಡಿಲೆಕ್ಸ್ ಬೈಕ್ ಮೇಲೆ. ಏಕದಂತ ತಂಡದ ಬೌಲರ್ ಬೌಲಿಂಗ್ ನಲ್ಲಿ ಪೇಟಿಎಂ ಮಂಜು ಒಬ್ಬ ಉತ್ತಮವಾದಂತ ಬೌಲರ್, ರಾಜಧಾನಿ ಕಂಡಂತ ಪೇಟಿಎಂ ಮಂಜು ಸ್ಟ್ರೈಕ್ ನಲ್ಲಿ ರಿಯಲ್ ಹರಿ. ಕಾಲೇಜ್ ರೋಡ್ ತುದಿಯಿಂದ ಪ್ರೇಕ್ಷಕರು ನಿಧಾನವಾಗಿ ಮೈದಾನದ ಆಗಮಿಸ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ KVR ಅಸೋಸಿಯೇಷನ್ ಗ್ರೂಪ್ ವತಿಯಿಂದ. KVR ಮತ್ತು KMS ಗ್ರೂಪ್. ಬಾರಿ ಎಳೆದು ಬಾರುತ್ತಾರೆ, ಗಾಳಿಯಲ್ಲಿ ಚೆಂಡು ಕಾದು ನೋಡಬೇಕು. ಬ್ಯಾಕ್ ರನ್ನಿಂಗ್ ಕ್ಯಾಚ್ ಆದ್ರೂ ಕೂಡ ಕಾಟ್ ಅಂಡ್ ಬೋರ್ಡ್ ಆಗ್ತದೆ. ಮೊದಲನೇ ಆಘಾತ ಹರಿ ಅವರ ರೂಪದಲ್ಲಿ. ತಮ್ಮ ಪ್ರಥಮ ಎಸೆತದಲ್ಲಿ ವಿಕೆಟ್ ಪಡೆಯಲು ಯಶಸ್ವಿ ಆಗ್ತಾ ಇದ್ದಾರೆ ಪೇಟಿಎಂ ಮಂಜು. KSPL ಸೀಸನ್ 2 2ನೇ ಸೀಸನ್ ಬೆಸ್ಟ್ ಬೌಲರ್. ಖಂಡಿತವಾಗಿ ಕೂಡ ನೋಡಿ, ನಮ್ಮ ಸಹ ವೀಕ್ಷಕ ವಿವರಣೆಗಾರದಂತ ಅಫ್ಜಲ್ ಕೊಪ್ಪ ಸರ್ ಹೇಳಿದ ಹಾಗೆ ISPL ಅಂತ ಇದ್ದೀರಾ ತಾವು, ಬಟ್ ISPL ನಲ್ಲಿ ಎಲ್ಲೋ ಒಂದು ಬದಲಿ ಕರ್ನಾಟಕದ ಆಟಗಾರರಿಗೆ ಮೂಲೆ ಗುಂಪು ಮಾಡುವ ಪ್ರಯತ್ನ ನಡೆದಿದೆ. ಬಟ್ ಇದು ಕರ್ನಾಟಕಗೋಸ್ಕರ ನಡೀತಿರುವಂತಹ KSPL ನಲ್ಲಿ ಸಪೋರ್ಟ್ ಮಾಡಿ ಅದರಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ನ್ಯೂ ಬ್ಯಾಟ್ಸ್ಮನ್ ಒನ್ ಡೌನ್ ಬ್ಯಾಟ್ಸ್ಮನ್ ರೂಪದಲ್ಲಿ ಧನುಷ್ ಪುಟ್ಟ. ಮೊದಲನೇ ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ, ಇನೋವೇಟಿವ್ ಶಾಟ್ ಹೊಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಈ ಬಾರಿ ಕಟ್ ಮಾಡಲು ಪ್ರಯತ್ನ, ನೇರವಾಗಿ ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ. ಎಲ್ಲೋ ಒಂದು ಬದಿಯಲ್ಲಿ ನಾನ್ ಸ್ಟ್ರೈಕ್ ನಲ್ಲಿದ್ದಾರೆ ಅರ್ಜುನ್. ಸ್ಟ್ರೈಕ್ ಅನ್ನ ರೋಟೇಟ್ ಮಾಡಬೇಕಾಗುತ್ತೆ. ಇದು ಸ್ಟಾರ್ಟಿಂಗ್ ದ್ವಿತೀಯ ಓವರ್ನ ಪ್ರಗತಿಯಲ್ಲಿದೆ. ಕೇವಲ ಬಂದ ತಕ್ಷಣವೇ ಸಿಕ್ಸರ್ ಬೌಂಡ್ರಿಗೆ ಅಟ್ಟಿಸೋದು ಅಷ್ಟು ಸುಲಭವಲ್ಲ. ಇಲ್ಲಿ ಬ್ಯಾಟ್ಸ್ಮನ್ ಸ್ಟ್ರೈಕ್ ಅನ್ನ ರೊಟೇಟ್ ಮಾಡಬೇಕಾಗತ್ತೆ, ಸಿಂಗಲ್ ಸೂಡಿ ಹುಡುಕಾಟ ಮಾಡಬೇಕಾಗತ್ತೆ. ಡಾಟ್ ಬಾಲ್ ತುಂಬಾ ಕ್ರೂಷಿಯಲ್ ಆಗುತ್ತೆ ಇಲ್ಲಿ. JM ವಾರಿಯರ್ಸ್ ತಂಡದ ಬೌಲರ್ ಪೇಟಿಎಂ ಮಂಜು ಒಬ್ಬ ಶ್ರೇಷ್ಠ ಮಟ್ಟದ ಆಟಗಾರ. ಮತ್ತೊಮ್ಮೆ ಈ ಬಾರಿ ಎಳೆದು ಬಾರಿಸಿದ್ದಾರೆ. ಹೆಲಿಕಾಪ್ಟರ್ ಶಾಟ್, ನೋ ಮ್ಯಾನ್ಸ್ ಲ್ಯಾಂಡ್. ಡೀಪ್ ಎಕ್ಸ್ಟ್ರಾ ಕವರ್ ನಲ್ಲಿ ಕ್ಷೇತ್ರ ರಕ್ಷಣೆ 2 ರನ್ಗಳೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸಿದ್ದಾರೆ. ಬ್ಯಾಟಿಂಗ್ ಆರ್ಡರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ ಟ್ರೋಫಿ ಫೈಟರ್ಸ್ ತಂಡದಿಂದ. ಮತ್ತೊಮ್ಮೆ ಪೇಟಿಎಂ ಮಂಜು. ಬ್ಯೂಟಿಫುಲ್ ಶಾಟ್, ತುಂಬಾ ಹೈಟ್ ಹೋಗ್ತಾ ಇದೆ, ಡಿಸ್ಟೆನ್ಸ್ ಹೋಗ್ಲಿಲ್ಲ, ಕ್ಲಿಯರ್ ಆಗಲಿಲ್ಲ. ಅಲ್ಲಿ ಮತ್ತೊಂದು ಉದ್ದರಿಯ ಪತನವಾಗ್ತಾ ಇದೆ. ಬಂದ ಪುಟ್ಟ
ಹೋದ ಪುಟ್ಟ ವಿಕೆಟ್ ಪತನವಾಗ್ತಾ ಇದೆ. ಕಾದು ನೋಡೋಣ. ಬ್ಯಾಟಿಂಗ್ ಆರ್ಡರ್ನಲ್ಲಿ ಅರ್ಜುನ್ ಅವರ ಒಂದು ಮಾರ್ಗದರ್ಶನದ ಮೇಲೆ 2 ಡೌನ್ ಬ್ಯಾಟ್ಸ್ಮನ್ ಯಾರು ಅಂಕಣವನ್ನು ಪ್ರವೇಶ ಮಾಡ್ತಾರಂತ ಕಾದು ನೋಡೋಣ. ಎರಡು ಓವರ್ಗಳ ಮುಕ್ತಾಯಕ್ಕೆ ಟ್ರೋಫಿ ಫೈಟರ್ಸ್ ತಂಡದ ಮೊತ್ತ 14, 2 ವಿಕೆಟ್ ನಷ್ಟಕ್ಕೆ. ಮಂಜು ಅವರು 2 ರನ್ ನೀಡಿ 2 ವಿಕೆಟ್ ಪಡೆಯಲು ಯಶಸ್ವಿಯಾಗಿದ್ದಾರೆ. ಒಂದು ಉತ್ತಮವಾದಂಥ ಓವರ್ ಅಂತ ಹೇಳ್ಬೋದು JM ವಾರಿಯರ್ಸ್ ತಂಡ. ಎಲ್ಲೋ ಒಂದು ಬದಿಯಲ್ಲಿ ನಾನು ಗಮನಿಸ್ತಿರೋ ಹಾಗೆ ಲೀಗ್ನ ಕೊನೆಯ 3-4 ಪಂದ್ಯಗಳು ನಾಕ್ಔಟ್ ಮ್ಯಾಚ್ ಇದ್ದಾಗ ಗೆದ್ದು ಎಲಿಮಿನೇಟರ್ ಹಂತದವರೆಗೆ ತಲುಪಿದಂಥ ತಂಡ JM ವಾರಿಯರ್ಸ್ ತಂಡ. ನಾಕ್ಔಟ್ ಮ್ಯಾಚಸ್ ಅಲ್ಲಿ ತುಂಬಾ ಡೇಂಜರಸ್ ಆಗಿ ಆಡುವಂಥ ಆಟಗಾರಿದ್ದಾರೆ ಆ ತಂಡದಲ್ಲಿ, JM ವಾರಿಯರ್ಸ್ ತಂಡದಲ್ಲಿ. ಮತ್ತೊಂದು ಬದಿಯಲ್ಲಿ ಅತ್ಯಂತ ಅನುಭವಿ ನಾಯಕ ಶಾನ್ ನಂದ ಕ್ಯಾಪ್ಟನ್ಶಿಪ್ ಕ್ರೂಷಿಯಲ್ ಆಗುತ್ತೆ ಈ ಒಂದು ಪಂದ್ಯದಲ್ಲಿ. ದಿಲೀಪ್ ಬಟ್ ಸ್ಟ್ರೈಕ್ ನಲ್ಲಿ ಅರ್ಜುನ್, ಬೌಲಿಂಗ್ ನಲ್ಲಿ ಮಹೇಶ. ಮಾರ್ಕ್ ಮಹೇಶ್ ಜೈ ಕರ್ನಾಟಕ ಬೆಂಗಳೂರು ತಂಡದ ಆಟಗಾರ. ಜಸ್ಟ್ ಡ್ರೈವ್ ಮಾಡಿದ್ದಾರೆ. ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ನತ್ತ ಚೆಂಡು, 1 ರನ್ಗಳ ಸೇರ್ಪಡೆ. KVR ಹಾಗೂ KMS ಗ್ರೂಪ್ ಅರ್ಪಿಸುತ್ತಿರುವ KHPL 2026 ಸೀಸನ್ 1 ಕೇಂದ್ರ ಬಿಂದು ಮನೋಹರ್ ರೆಡ್ಡಿ ಸರ್. ಕಟ್ ಮಾಡಲು ಪ್ರಯತ್ನ, ಡಾಟ್ ಬಾಲ್. ಈ ಬಾರಿ ಸ್ಲಾಗ್ ಸ್ವೀಪ್, ಮತ್ತೊಂದು ಡಾಟ್ ಬಾಲ್ ಆಗ್ತಾ ಇದೆ. ಈ ರೀತಿಯಂತ ಎಲಿಮಿನೇಟರ್ ಪಂದ್ಯದಲ್ಲಿ ಡಾಟ್ ಬಾಲ್ಸ್ ತುಂಬಾ ಕ್ರೂಷಿಯಲ್ ಆಗ್ತಾ ಇದೆ. ನಿಜವಾಗಲೂ ಮೆಚ್ಚಲೇಬೇಕು. JM ವಾರಿಯರ್ಸ್ ತಂಡದ ಬೌಲರ್ ಸಂಘಟಿತ ಬೌಲಿಂಗ್ ಪ್ರಶ್ನೆ ಕಂಡು ಬರ್ತಾ ಇದೆ. ಈಗಾಗಲೇ ಜಯಂತ್ ಅವರ ಸಾಕಷ್ಟು ಅಭಿಮಾನಿಗಳು ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಸೀಸನ್ 1ರಲ್ಲಿ ಅತಿ ಹೆಚ್ಚಿನ ಮೊತ್ತಕ್ಕೆ ಸೇಲ್ ಆದಂತ ಆಟಗಾರ ಜಯಂತ್ ಅವರು 43,000 ರೂಪಾಯಿ. ಫ್ಲಿಕ್ ಮಾಡಲು ಪ್ರಯತ್ನ, ಡೌನ್ ದ ಲೆಗ್, ಫೈನ್ ಲೆಗ್ ನಂತ ಅಂಪೈರ್ ವಿಶಿಷ್ಟ ಶೈಲಿಯ ಅಂಪೈರಿಂಗ್ ಲೆಗ್ ಬಾಯ್ಸ್ ಎಂದು ತೀರ್ಮಾನ. ಡ್ಯಾನ್ಸಿಂಗ್ ಅಂಪೈರ್ ಎಂದೇ ಖ್ಯಾತಿಯ ಮುರುಗೇಶ್. ತಂಡದ ಮೊತ್ತ 16, 3ನೇ ಓವರ್ನ ಕೊನೆಯ 2 ಎಸೆತಗಳು ಬಾಕಿ ಇರುವಂತೆ. ಮತ್ತೆ ಸ್ವೀಪ್ ಮಾಡಲು ಪ್ರಯತ್ನ, ಟಾಟೆಡ್ ಡೆಲಿವರಿ. ಖಂಡಿತವಾಗಿ ಕೂಡ ಅರ್ಜುನ್ ಅವರು ಏನಾದರೂ 8 ಓವರ್ ಆಡಿದ್ದೆ ಅದರಲ್ಲಿ ದೊಡ್ಡ ಮೊತ್ತ ಕಲೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. JM ವಾರಿಯರ್ಸ್ ತಂಡಕ್ಕೆ ಈ ಒಂದು ವಿಕೆಟ್ ನ ಪಡೆಯಲು ಆದಷ್ಟು ಪಡೆಯಲೇಬೇಕಾಗಿದೆ. ಮತ್ತೆ ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ, ಎಲ್ಲೋ ಒಂದು ಬದಿಯಲ್ಲಿ ಪೇಸ್ ಆಫ್ ವೇರಿಯೇಷನ್. ಓವರ್ ಮುಕ್ತಾಯವಾಗ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ಟ್ರೋಫಿ ಫೈಟರ್ಸ್ ತಂಡದ ಒಟ್ಟು ಮೊತ್ತ 16, ಪ್ರಮುಖ 2 ವಿಕೆಟ್ ನಷ್ಟಕ್ಕೆ.
ಕ್ಷಮಿಸಿ, ನನಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಏನಂದ್ರೆ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ನ ಮದನ್ ರೆಡ್ಡಿ ಅತಿ ಹೆಚ್ಚಿನ ಮೊತ್ತಕ್ಕೆ ಸೇಲ್ ಆದಂಥ ಆಟಗಾರ ಅಂತ ಹೇಳಿ ಬರ್ತಾ ಇದೆ. 49,000. ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ನ ಮಾಲೀಕರು ಹಾಗೂ ನಾಯಕರು ಹರೀಶ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹರೀಶ್ ಸರ್ ಅವರಿಗೆ. ಇನ್ನೇನು ಮುಂಬರುವ ದಿನಗಳಲ್ಲಿ ಅವರು ಕೂಡ ಒಂದು ದೊಡ್ಡ ಮಟ್ಟದ ಟೂರ್ನಮೆಂಟನ್ನು ನಡೆಸ್ತಾ ಇದ್ದಾರೆ. ಪ್ರಥಮ ಬಹುಮಾನ 10 ಲಕ್ಷ ಅಂತ ಘೋಷಣೆ ಮಾಡಿ ಆಗಿದೆ. ಈಗ ಕಾಮೆಂಟ್ರಿ ಬಾಕ್ಸ್ ಮುಂದ್ಗಡೆ ಬರ್ತಿದ್ದಾರೆ ಹರೀಶ್ ಸರ್, ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ನ ಮಾಲಕರು ಆ್ಯಂಡ್ ನಾಯಕರು. ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತೊಮ್ಮೆ ಬೌಲಿಂಗ್ನಲ್ಲಿ ಪೇಟಿಎಂ ಮಂಜು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಡಿಜಿಟಲ್ ಜಮಾನಾಗಿದೆ. ಪೇಟಿಎಂ, ಗೂಗಲ್, ಫೋನ್ಪೇ. ಆದರೆ ಇವರಿಗೆ ಪೇಟಿಎಂ ಅನ್ನೋ ಹೆಸರು ನನ್ನ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಪೇಟಿಎಂ ಮಂಜು ಅಂತ ಕರೀತಾರೆ ಅನ್ನೋ ಪ್ರಶ್ನೆ ಇನ್ನೂ ಕೂಡ ನನ್ನ ತಲೆಯಲ್ಲಿ ಕಾಡ್ತಾ ಇದೆ. ನೋಡೋಣ. ಉತ್ತಮವಾದಂಥ ಫುಲ್ ಲೆಂತ್ ಡೆಲಿವರಿ, ಎಳೆದು ಬಾರಿಸಲು ಪ್ರಯತ್ನ. ಬ್ಯಾಟಿಗೂ ಬಾಲಿಗೂ ಯಾವುದೇ ಸಂಪರ್ಕವಿಲ್ಲ, ನೇರವಾಗಿ ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು. ದ ಸ್ಕೋರ್ is 16 for the loss of 2 wickets. 4th over in progress. ಮತ್ತೊಮ್ಮೆ ಪೇಟಿಎಂ ಮಂಜು. ಸ್ಟ್ರೈಕ್ ನಲ್ಲಿ ದಿಲೀಪ್. ಡಾಟೆಡ್ ಡೆಲಿವರಿ. ಒತ್ತಡವನ್ನು ಅವರ ಮೇಲೆ ಅವರೇ ಹಾಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಬದಲಿ ಬ್ಯಾಟಿಂಗ್ ಆರ್ಡರ್ ನಲ್ಲಿ ಕೊಂಚ ಇಡುತ್ತಾ ಇದ್ದಾರೆ ಏನೋ. ಇಲ್ಲಿ ಅತ್ಯಂತ ಅನುಭವಿ ಆಟಗಾರ ಶಾನ್ ನಂದ ಡಗೌಟ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ವೇಟಿಂಗ್ ಗೇಮ್ ಆಡ್ತಾ ಇದ್ದಾರೆ ಏನೋ. ಬ್ಯಾಟಿಂಗ್ ಆರ್ಡರ್ ನಲ್ಲಿ ತುಂಬಾ ಬದಲಾವಣೆ ಮಾಡಿದ್ದಾರೆ. ತಂಡದ ಮೊತ್ತ ಯಥಾಸ್ಥಿತಿಯಲ್ಲಿ 16. ನಿಧಾನಗತಿಯ ಪ್ರಾರಂಭ. ಬ್ಯೂಟಿಫುಲ್ ಹೆಲಿಕಾಪ್ಟರ್ ಶಾಟ್, ಬಟ್ ನೇರವಾಗಿ ಜಯಂತ್ ಅವರ ಕೈಯಲ್ಲಿ ಚೆಂಡು. ತಮ್ಮ ಮೇಲೆ ಒತ್ತಡನ ಹಾಕೊಳ್ತಾ ಇದ್ದಾರೆ. ಇಟ್ಸ್ ನೆವರ್ ಲೇಟ್ ಅಂತ ಹೇಳಿದ ತಕ್ಷಣವೇ ದಿಲೀಪ್ ಅವರ ಸ್ಥಾನವನ್ನು ತುಂಬಲು ಶಾನ್ ನಂದ ಅಂಕಣದಲ್ಲಿ ಪ್ರವೇಶ ಆಗ್ತಾ ಇದೆ. ಇಲ್ಲಿಂದ ಪಂದ್ಯ ರೋಚಕವಾಗಲಿದೆ. ಶಾನ್ ಹಾಗೂ ಅರ್ಜುನ್ ಇವರ ಮೇಲೆ ಈಗ ನಿರೀಕ್ಷೆಯನ್ನು ಇಟ್ಕೊಳ್ಳಲಿದ್ದಾರೆ ಟ್ರೋಫಿ ಫೈಟರ್ಸ್ನ ಮಾಲೀಕರು. ಹಿಂದಿನ ಪಂದ್ಯ ನೋಡೋದಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಗೌಸ್ ಬಿಗ್ ಮ್ಯಾನ್ ಪ್ಲೇಯರ್ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡೆದುಕೊಂಡಿದ್ದಾರೆ. ಕ್ವಾಲಿಫೈಯರ್ 1 ನಲ್ಲಿ ಫೈನಲ್ ಹಂತವನ್ನು ಪ್ರವೇಶ ಮಾಡಿದ್ದಾರೆ ಡ್ರೀಮ್ ಡಿಫೆಂಡರ್ಸ್. ಮುರಳಿ ಅವರ ನಾಯಕತ್ವ. ದಯವಿಟ್ಟು ಮುರಳಿ ಅಣ್ಣ ಎಲ್ಲೇ ಇದ್ರು ಸ್ವಲ್ಪ ಬರಬೇಕು ಇಲ್ಲಿ. ಮುರಳಿ ಅಣ್ಣ. ಬಿಗ್ ಸ್ವಿಂಗ್, ಎಳೆದು ಬಾರಿಸಲು ಪ್ರಯತ್ನ. ಡಾಟೆಡ್ ಡೆಲಿವರಿ. ಓಕೆ. ಟಿವಿ ಅಂಪೈರ್ ಟು ಡೈರೆಕ್ಟರ್. There is a check for wide. The umpire has been given as a fair delivery. The trophy fighters captain Shan has been reviewed. Please check it. Yeah, take it from the first. Yeah, while the bowler is taking from the running, take from that. Yeah. Slow it there. Slow it. Yeah. Zoom it here. Zoom it. Yeah. Freeze it here. Freeze it. Yeah. I'm not happy. Take one more step back. Yeah. Zoom it here. Umpire, you are on screen. Stay with your original decision. It's a fair delivery. And you have lost one review. Batting team has lost one review. 4ನೇ ಓವರ್ನ ಕೊನೆಯ 2 ಎಸೆತಗಳು ಬಾಕಿ ಇರುವಂತೆ ಸ್ಟ್ರೈಕ್ ನಲ್ಲಿ ಶಾನ್ ನಂದ. ಬೌಲಿಂಗ್ ನಲ್ಲಿ ಪೇಟಿಎಂ ಮಂಜು.
ಬೌನ್ಸರ್ ಎಸ್ತಾ ಎಳೆದು ಬಾರಿಸಲು ಪ್ರಯತ್ನ, ಇದು ಬೇಕಾಗಿತ್ತು, ಬರ್ತಾ ಇದೆ, ಬಂದಿದೆ 6 ಓಟಗಳ ಶಾನ್ ಅವರ ಬ್ಯಾಟ್ನಿಂದ ಅಮೋಘವಾದಂತ ಸಿಕ್ಸರ್. 22 ರನ್ಗಳ ಏರಿಕೆ. 4ನೇ ಓವರ್ನ ಅಂತಿಮ ಎಸೆತ ಬಾಕಿ ಇರುವಂತೆ. ದಿಸ್ ಪಾರ್ಟ್ನರ್ಶಿಪ್ ಈಸ್ ವೆರಿ ಕ್ರೂಷಿಯಲ್. ಈ ಒಂದು ಜೋಡಿ ಖಂಡಿತವಾಗಿ ಕೂಡ ಟ್ರೋಫಿ ಫೈಟರ್ಸ್ ತಂಡಕ್ಕೆ ಆಸರೆ ಆಗಲೇಬೇಕಾದ ಅನಿವಾರ್ಯತೆ ಹಾಗೂ ಒತ್ತಡ ಇದೆ. ತಂಡದ ಮೊತ್ತ 22 ಕೆರೆಕೆ. 4ನೇ ಓವರ್ನ ಕೊನೆ ಎಸೆತ ಬಾಕಿ ಇರುವಂತೆ. ಪೇಟಿಎಂ ಮಂಜು ಬೌಲಿಂಗ್ ನಲ್ಲಿ, ಸ್ಟ್ರೈಕ್ ನಲ್ಲಿ ದ ಕೂಲ್ ಅಂಡ್ ಕಾಮ್ ಕ್ಯಾಪ್ಟನ್ ಶಾನ್ ನಂದ. ಮತ್ತೊಂದು ಎಳೆದು ಬಾರಿಸಿದ್ದಾರೆ, ಔಟ್ ಸೈಡ್ ಎಜ್ ಆಗಿ ವಿಕೆಟ್ ಪತನವಾಗ್ತಾ ಇದೆ. ಮುನೇಂದ್ರ ಅವರಿಂದ ಕ್ಯಾಚ್ ಅನ್ನ ಹಿಡ್ಕೊಂಡಿದ್ದಾರೆ. ಮತ್ತೊಂದು ಉದ್ದರಿಯ ಪತನ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 22, 4 ವಿಕೆಟ್ ನಷ್ಟಕ್ಕೆ. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ. ಮುಂದಿನ ವೀಕ್ಷಕ ವಿವರಣೆ ಅಬ್ಬಾಸ್ ಬಬ್ಲು ಸರ್. ಧನ್ಯವಾದಗಳು ರಾಕೇಶ್ ಅವರೇ. 4 ಓವರ್ಗಳ ಮುಕ್ತಾಯ. ಎಂಡ್ ಆಫ್ ಓವರ್ ನಂಬರ್ 4, 22 ಲಾಸ್ ಆಫ್ 4 ವಿಕೆಟ್ಸ್. ಕಳೆದ ಓವರ್ನಲ್ಲಿ ಒಂದು ಸಿಕ್ಸರ್ ಬಂದರೂ ಕೂಡ ಬಳಿಕ ಆ ಲೆಕ್ಕವನ್ನು ಚುಕ್ತ ಮಾಡಿದಂಥ ಎಸ್ಗಾರರು. ಮಾರ್ಕ್ ಮಹೇಶ್ ಎಸ್ಗಾರ್ಕೆಯನ್ನು ಕಂಡುಕೊಳ್ತಾ ಇದ್ದಾರೆ 5ನೇ ಓವರಿಗಾಗಿ. ಹೊಸ ಬ್ಯಾಟರ್ ಇವಾಗ ಕಿಶನ್ ನಾನ್ ಸ್ಟ್ರೈಕರ್ ವಿಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ಎಂಡಲ್ಲಿ ಇನ್ನು ಕೂಡ ಅರ್ಜುನ್ ಭೋಸ್ಲೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ಅನುಭವಿ ಆಟಗಾರರು. ಈ ಒಂದು ಎಲಿಮಿನೇಟರ್ ಪಂದ್ಯವನ್ನು ಯಾವ ರೀತಿಯಾಗಿ ಉಳಿಸ್ತಾರೆ ಅಂತ ನೋಡಬೇಕಾಗಿದೆ. ಮಂಡಿ ಊರಿ ಹೊಡೆಯುವಂತಹ ಪ್ರಯತ್ನ. ಅರ್ಜುನ್ ಸ್ಪೆಷಲ್ ಶಾಟ್. ಸದ್ಯ ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. 5ನೇ ಓವರ್ ಚಾಲ್ತಿಯ ಮೊದಲ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಸೂಪರ್ ಶಾಟ್. ಇದು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಸ್ಟ್ಯಾಂಡರ್ಡ್ ಡಿಲಿವರ್ಡ್ ಫ್ರಮ್ ಅರ್ಜುನ್ ಭೋಸ್ಲೆ. Another maximum added into the team's total. 28 loss of 4, 28ಕ್ಕೆ 4. ಇವತ್ತಿನ ಮೊದಲ ದಿನ ಅಂತಿಮ ಲೀಗ್ ಪಂದ್ಯವನ್ನು ಕೂಡ ಇದೇ 2 ತಂಡಗಳು ಆಡಿತ್ತು. ಇವಾಗ ಎಲಿಮಿನೇಟರ್ ಪಂದ್ಯವನ್ನು ಕೂಡ ಆಡ್ತಾ ಇದ್ದಾರೆ. ಈ ನಡುವೆ ತನ್ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ರನ್ನಿಂಗ್ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಂಜು ಮಾಡ್ತಾ ಇದ್ದಾರೆ. ಡೀಪ್ ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ಷಟ್ಕ. ಇದೇ ರೀತಿಯ ಒಂದು ರನ್ನಿಂಗ್ ಜಂಪಿಂಗ್ ಕ್ಯಾಚ್ ಅನ್ನ ಮಂಜಾ ಪಡ್ಕೊಂಡಿದ್ರು. ಈ ಒಂದು ಟೂರ್ನಮೆಂಟಿನ ಅತ್ಯುತ್ತಮ ಕ್ಯಾಚ್ ಆಗಿತ್ತು. ಸದ್ಯ ಕ್ಯಾಚ್ಗಾಗಿ ಪ್ರಯತ್ನವನ್ನು ಪಟ್ಟರು ಕೂಡ ಇವಾಗ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. 34ಕ್ಕೆ 4 ಟ್ರೋಫಿ ಫೈಟರ್ಸ್. ಕಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. 4 ಓವರ್ಗಳಲ್ಲಿ ನಿಧಾನಗತಿಯಾಗಿ ಓಟವನ್ನು ಪಡ್ಕೊಂಡಿದ್ದ ಟ್ರೋಫಿ ಫೈಟರ್ಸ್ 5ನೇ ಓವರ್ ಚಾಲ್ತಿಯ 4 ಚೆಂಡುಗಳ ಮುಕ್ತಾಯಕ್ಕೆ 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ಅನ್ನ ಅರ್ಜುನ್ ಭೋಸ್ಲೆ ಪಡ್ಕೊಳ್ತಾ ಇದ್ದಾರೆ.
ಓಟಗಳು ಬರ್ತಾ ಇಲ್ಲ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ 5ನೇ ಓವರ್ ಚಾಲ್ತಿಯಲ್ಲಿ. 34-4 ಮಾರ್ಕ್ ಮಹೇಶ್ ಮೊದಲ ಓವರ್ನಲ್ಲಿ ಕೇವಲ ಒಂದು ಓಟವನ್ನು ಮಾತ್ರ ಬಿಟ್ಟುಕೊಟ್ಟಿದ್ರು. ಇವಾಗ 2 ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಡೆಲಿಕೇಟ್ ಕಟ್ ಶಾಟ್ ಫ್ರಮ್ ಅರ್ಜುನ್ ಭೋಸ್ಲೆ. ಸ್ಟ್ರೈಕ್ ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 35-4. ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗಿನ ಕೆಲವು ಪಂದ್ಯಗಳು ಮಾತ್ರ ಬಾಕಿ ಉಳಿತಾ ಇದೆ. ಎಲಿಮಿನೇಟರ್ ಬಳಿಕ ಕ್ವಾಲಿಫೈರ್ 2 ಹಾಗೂ KHPL ಫೈನಲ್ ಪಂದ್ಯಾಟ ಸಾಗಲಿಕ್ಕಿದೆ. ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ವಿರೋಚಿತ ಜಯವನ್ನ ಡ್ರೀಮ್ ಡಿಫೆಂಡರ್ಸ್ ತಂಡ, ಮುರಳಿರವರ ನಾಯಕತ್ವದಲ್ಲಿ ಆಡಿದಂಥ ತಂಡ ಜಯವನ್ನು ದಾಖಲಿಸಿ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಟೀಮ್ ಏಕದಂತ ಕ್ವಾಲಿಫೈರ್ 2 ಪಂದ್ಯವನ್ನು ಆಡುತ್ತೆ. ಸದ್ಯ ಆ ಒಂದು ತಂಡವನ್ನು ಈ ಪಂದ್ಯದಲ್ಲಿ ಜಯಿಸುವಂತ ತಂಡ ಕೂಡಿಕೊಳ್ಳಿಕ್ಕಿದ್ದಾರೆ. ಅದ್ಯಾವ ತಂಡ ಕ್ವಾಲಿಫೈರ್ 2ನೇ ಪಂದ್ಯವನ್ನು ಆಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. ಜಯಂತ್ ಎಸ್ಕಾರ್ಕಿ ಭಾಗದಲ್ಲಿ 6ನೇ ಓವರ್ಗಾಗಿ. ಜಯಂತ್ ಎಸ್ದಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿ ಕೊಡ್ತಾ ಇಲ್ಲ ಜಯಂತ. ಮತ್ತೆರಡನೇ ಬಾರಿ ಜಯಂತ್. ಕವರ್ಸ್ ಭಾಗದಲ್ಲಿ ಆಡುವಂತಹ ಪ್ರಯತ್ನವನ್ನು ಕಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಬಹಳ ಉತ್ತಮ ರೀತಿಯ ಒಂದು ಬೌಂಡ್ರಿಯನ್ನು ದಾಖಲಿಸಿದ್ರು. ಅರ್ಜುನ್ ಭೋಸ್ಲೆ ಒಂದು ಪವರ್ಫುಲ್ ಶಾಟ್ ಅನ್ನ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಆಫ್ ಡ್ರೈವ್ ಮಾಡುವ ಮುಖಾಂತರವಾಗಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. 39-4. ಮತ್ತೆ ಸ್ಟೆಪ್ ಔಟ್ ಮಾಡಿ ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಔಟ್ ಸೈಡ್ ಆಫ್ ಸ್ಟಿಕ್ ಅಲ್ಲಿ ಎಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಾಂಡಿಗನ ಆಚೆ ಇಡುವಂತ ಪ್ರಯತ್ನವನ್ನು ಜಯಂತ್ ಮಾಡಿದ್ರು. ತೀರ್ಪುಗಾರರು ವೈಡ್ ಬಾಲ್ ಎನ್ನುವಂತ ಸೂಚನೆ ನೀಡ್ತಾ ಇದ್ದಾರೆ. ಮತ್ತೆ ಸ್ವೀಪ್ ಮಾಡುವ ಪ್ರಯತ್ನ, ಓಟಗಳು ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಜಯಂತ್. ಆ ಬೌಂಡ್ರಿ ಬಳಿಕದ ಚೆಂಡು ಡಾಟ್, ಆ ಬಳಿಕ ವೈಡ್. ಇವಾಗ 4ನೇ ಚೆಂಡು ಕೂಡ ಡಾಟ್ ಬಾಲ್ ಆಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೋತಾ ಇದೆ. 40-4. ಅಂತಿಮ 2 ಎಸೆತಗಳು 6ನೇ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಬೌಲರ್ಸ್ ಬ್ಯಾಕ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಬಹಳಷ್ಟು ಉತ್ತಮ ರೀತಿಯಾಗಿ ಕಂಡುಕೊಂಡ್ರು. ಅಲ್ಲಿ ರನ್ಔಟ್ಗಾಗಿ ತೃತೀಯ ನೇತ್ರಕ್ಕೆ ರವಾನಿಸ್ತಾ ಇದ್ದಾರೆ. ರನ್ಔಟ್ ಚೆಕ್ಗಾಗಿ ಥರ್ಡ್ ಅಂಪೈರ್. ಯಾವ ರೀತಿಯ ಸೂಚನೆಯನ್ನ ತೃತೀಯ ಅಂಪೈರ್ ನೀಡ್ತಾರೆ ನೋಡಬೇಕಾಗಿದೆ. ಪ್ರಗತಿಯಲ್ಲಿ ಒಂದು ಓಟವನ್ನು ಕಂಡುಕೊಂಡು 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಸದ್ಯ ಇನ್ನು ಕೂಡ ಯಾವುದೇ ಚೆಂಡನ್ನು ಎದುರಿಸ್ತಾ ಇಲ್ಲ ಕಿಶನ್. ನಾಟ್ ಔಟ್ ಸೂಚನೆ ಬರ್ತಾ ಇದೆ. 2 ಓಟದ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೋತಾ ಇದೆ. 42-4.
42, loss of 4 wickets, last one ball remaining in sixth over. Lofted shot, Arjun! ಭೋಸ್ಲೆ ದಾಳಿನ ಮುಖಾಂತರವಾಗಿ ಮತ್ತೊಂದು ಭರ್ಜರಿ ಹೊಡೆತ. ಕಂಟ್ರಿ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗವನ್ನು ಕಟ್ಕೋತಾ ಇದೆ. 6 ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 6, 48 loss of 4. ಟ್ರೋಫಿ ಫೈಟರ್ಸ್ 6 ಓವರ್ಗಳ ಮುಕ್ತಾಯಕ್ಕೆ 48ಕ್ಕೆ 4. ಸೌರಭ್ ಭದ್ರಾ 7ನೇ ಓವರ್ಗಾಗಿ ಕಿಶಾನ್ ಗೆದ್ದಿರ್ತಕ್ಕಂಥ ಚೆಂಡು ಕಾರ್ಡ್ ಬಿಹೈಂಡ್ ಗಾಗಿ ಬಲವಾದ ಮನವಿ ಬರ್ತಾ ಇದೆ. ಮನವಿಗೆ ಪುರಸ್ಕೃತ ಲಭಿಸ್ತಾ ಇಲ್ಲ. 7ನೇ ಓವರ್ ಚಾಲ್ತಿ ಮೊದಲ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಸೌರಭ್ ಭದ್ರಾ ಟು ಕಿಶನ್. ಮೊದಲ ಚೆಂಡನ್ನ ಕಿಶನ್ ಎದುರಿಸ್ತಾ ಇದ್ದಾರೆ. ಫೋಟೋಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ವೈಡ್ ರಿವ್ಯೂ ಅನ್ನ ಬ್ಯಾಟಿಂಗ್ ಟೀಮ್ ತೆಗೆದುಕೊಳ್ತಾ ಇದೆ. DRS ಫಾರ್ ವೈಡ್ ಚೆಕ್. ಐದು ದಿನಗಳ ಹಗಲು ರಾತ್ರಿಯ ಪಂದ್ಯ. ಕೆಲವೊಂದು ಪಂದ್ಯಾಟಗಳು ಮಾತ್ರ ಬಾಕಿ ಉಳಿತಾ ಇದೆ. ಆ ಫೇರ್ ಡೆಲಿವರಿ ಅನ್ನೋ ಸೂಚನೆ ಬರ್ತಾ ಇದೆ. ಡಾಟ್ ಬಾಲ್. $48 for 4. ತೀರಾ ದುರ್ಬಲ ಎಸೆತ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಕ್ಷಮಿಸಿ, ನೋ ಬಾಲ್. ರಿವ್ಯೂ ಚೆಕ್ ಮಾಡಬೇಕಾಗಿದೆ. ಮತ್ತೆ ಟಿವಿ ಅಂಪೈರ್ಗೆ ರೆಫರಲ್ ಅನ್ನ ನೀಡ್ತಾ ಇದ್ದಾರೆ. ಟಿವಿ ಅಂಪೈರ್ ಮತ್ತೆ ಒಂದು ರಿವ್ಯೂ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಬೀಮರ್ ಪರಿಶೀಲನೆ ನಡೀತಾ ಇದೆ.
ಆ ನೋ ಬಾಲ್ ಸೂಚನೆ ಬರ್ತಾ ಇದೆ. ನೋ ಬಾಲ್ ಪ್ಲಸ್ ಫ್ರೀ ಹಿಟ್. ಅರ್ಜುನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕಟ್ ಶಾಟ್ ದಾಖಲಾತಿನ ಪಡಿತಾ ಇದೆ. ಬಹುಶಃ ಅರ್ಜುನ್ ಭೋಸ್ಲೆನ್ ಅವರೇ ಪಂದ್ಯವನ್ನು ಮುಂದುವರಿಸುವ ಒಂದು ಪ್ರಯತ್ನವನ್ನು ಪಡಿತಾ ಇದ್ದಾರೆ. ಫ್ರೀ ಹಿಟ್ ಎಸೆತ ಓಟಗಳಿಗೆ ಅವಕಾಶವನ್ನು ನೀಡುತ್ತಾ ಇಲ್ಲ. ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ. ಇದಾಗಲೇ 50 ಓಟವನ್ನು ಗಳಿಸ್ತಾ ಇದೆ ಟ್ರೋಫಿ ಫೈಟರ್ಸ್. ಸ್ವೀಪ್ ಮಾಡುವಂತಹ ಪ್ರಯತ್ನ, ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. 51ಕ್ಕೆ 4 ಕಿಶನ್ ಸ್ಟ್ರೈಕ್ ಬರ್ತಾ ಇದ್ದಾರೆ. ಹುದ್ದರಿಗಳು ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪುಟಿತವನ್ನ ಕಾಣ್ತಾ ಇಲ್ಲ. ಓಟಗಳಿಗೆ ಮತ್ತೆ ಅವಕಾಶವನ್ನು ನೀಡ್ತಾ ಇಲ್ಲ ಸೌರವ್ ಭದ್ರಾ. ಡಾಟ್ ಬಾಲ್ಗಳ ಸಂಖ್ಯೆ ಮತ್ತೆ ಹೆಚ್ಚಾಗ್ತಾ ಇದೆ. ಎಲಿಮಿನೇಟರ್ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಒಂದಷ್ಟು ಪ್ರೆಷರ್ ಅನ್ನ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಎರಡೂ ತಂಡ. ಏಳನೇ ಓವರ್ ಚಾಲ್ತಿಯ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಬಿಡಿಗಡು ಭಾಗದಲ್ಲಿ ಓಟವನ್ನು ಪಡ್ಕೊಳ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲಿನ ಸೇರ್ಪಡೆ ಕೇವಲ 3 ಓಟವನ್ನು ಮಾತ್ರ ಓವರ್ ಚಾಲ್ತಿಯಲ್ಲಿ ಪಡ್ಕೊಳ್ತಾ ಇದ್ದಾರೆ. 7 ಓವರ್ಗಳ ಮುಕ್ತಾಯಕ್ಕೆ 51 51 for 4 after 7 overs. ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಅಂತಿಮ ಓವರ್ ಬಾಕಿ ಉಳಿತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಸದ್ಯ ಯಾವ ಎಸ್ಆರ್ ಬಳಸ್ತಾ ನೋಡಬೇಕಾಗಿದೆ. Yes, most senior player from
ಕರ್ನಾಟಕ ಟೆನಿಸ್ ಬಾಲ್ ಕ್ರಿಕೆಟ್ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರಿನ ಆಟಗಾರರು ಸದ್ಯ ಇವಾಗ ಜಯ ವಾರಿಯರ್ಸಿನ ಆಟಗಾರರಾಗಿರ್ತಕ್ಕಂಥ ನ್ಯಾಶ್ ಮಹೇಶ್ ಕವರ್ ಡ್ರೈವ್ ಮಹೇಶ್ ಎಸ್ಗಾರ್ಕ್ ವಿಭಾಗದಲ್ಲಿ. ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಅರ್ಜುನ್ ಆನ್ ಸ್ಟ್ರೈಕ್. ಬೆರುಸಿನ ಆಟವನ್ನು ಆಡಬಲ್ಲಂತ ಅರ್ಜುನ್ ಭೋಸ್ಲೆ. ಮಹೇಶ್ ಟು ಅರ್ಜುನ್. ಬೆಸ್ಟ್ ವರ್ಸಸ್ ಬೆಸ್ಟ್ ಫಾರ್ ಎಲಿಮಿನೇಟರ್. ಲಾಸ್ಟ್ ಓವರ್ ಫಸ್ಟ್ ಬಾಲ್. ಸ್ವೀಪ್ ಶಾಟ್ ದಾಖಲಾತಿನ ಪಡಿತಾ ಇದೆ. ಪಿಕ್ಚರ್ ಪರ್ಫೆಕ್ಟ್ ಶಾಟ್ ಫ್ರಮ್ ಅರ್ಜುನ್ ಭೋಸ್ಲೆ. ಕ್ಲಾಸಿಕ್ ಕ್ರಿಕೆಟಿಂಗ್ ಶಾಟ್. ಡೀಪ್ ಸ್ಕ್ವೇರ್ ಲೆಗ್ ಸೀಮಾರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ. ಮೊದಲ ಚೆಂಡು 7 ಚಾಲ್ತಿಯಲ್ಲಿ ಆ ರೋಟದ ಸೇರ್ಪಡೆ ಕೂಡ. ತಂಡದ ಒಟ್ಟು ಮೊತ್ತ 57. 57 ಲಾಸ್ ಆಫ್ 4 ವಿಕೆಟ್ಸ್. ಲಾಸ್ಟ್ 5 more ball remaining. ಇಪ್ಪತ್ತ4 ಚೆಂಡುಗಳಲ್ಲಿ 43 ಓಟವನ್ನು ವೈಯಕ್ತಿಕವಾಗಿ ಅರ್ಜುನ್ ಭೋಸ್ಲೆ ಪಡ್ಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೆ ಮಹೇಶ್ ಟು ಅರ್ಜುನ್. ಕಟ್ ಮಾಡುವಂತಹ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಬ್ಲಾಕ್ ಹೋಲ್ ಆಗಿ ಎಸೆಬಲ್ ಅಂತ ಚೆಂಡು. ಕಳೆದ ಚೆಂಡು ಲೋವರ್ ಫುಲ್ ಟಾಸ್ ಆಗಿ ಅರ್ಜುನ್ ಪಡ್ಕೊಂಡಿದ್ರು. ಇವಾಗ ಗುಡ್ ಲೆಂತ್ ಅಲ್ಲಿ ಎಸ್ಗಾರಿಕೆನ ಮಾಡ್ತಾ ಇದ್ದಾರೆ ಮಹೇಶ್. ಕಟ್ ಶಾಟ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತನ್ಮೂಲಕ ಡೀಪ್ ಪಾಯಿಂಟ್ ಸಿ ಬಾರೇಕೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆ. 47 ಅರ್ಜುನ್ ಭೋಸ್ಲೆ ಒಟ್ಟು ಮೊತ್ತ. ತಂಡದ ಒಟ್ಟು ಮೊತ್ತ 61. 61 for 4. ಬೇರುಸಿನ ಹೊಡೆತ ದಾಖಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ರೋಲರ್ ಕೋಸ್ಟರ್ ರೀತಿಯಲ್ಲಿ ಒಂದು ಓವರ್ ನಡೀತಾ ಇದೆ. ಬೌಂಡ್ರಿ 6 ಡಾಟ್ ಈ ರೀತಿಯಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅರ್ಜುನ್ ದಾಳಿಯ ಮುಖಾಂತರವಾಗಿ ವೈಡಿಶ್ ಲಾಂಗ್ ಆನ್ ಸೀಮಾರೇಖೆಯನ್ನ ಕಾಣ್ತಾ ಇದೆ. ಇವಾಗ ಬೌಂಡ್ರಿ ಸೂಚನೆ ಬರ್ತಾ ಇದೆ. ಅರ್ಜುನ್ ಭೋಸ್ಲೆ 50 ಅನ್ನ ದಾಖಲಿಸಿದ್ರು. ಅರ್ಧ ಶತಕವನ್ನ ಅರ್ಜುನ್ ಭೋಸ್ಲೆ ಪಡ್ಕೊಳ್ತಾ ಇದ್ದಾರೆ. ಅನದರ್ 50 ಆಫ್ ದ ಟೂರ್ನಮೆಂಟ್. ಅರ್ಧ ಶತಕ. 28 ಎಸೆತಗಳಲ್ಲಿ 51 ಓಟವನ್ನ ಅರ್ಜುನ್ ಭೋಸ್ಲೆ ಪಡ್ಕೊಳ್ತಾ ಇದ್ದಾರೆ. ಇನ್ನಿಂಗ್ಸ್ ಮುಕ್ತಾಯದ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮುಖಾಂತರವಾಗಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೋತಾ ಇದೆ. ಎಂಡ್ ಆಫ್ ಫಸ್ಟ್ ಇನ್ನಿಂಗ್ಸ್ ಆಫ್ ಎಲಿಮಿನೇಟರ್ ಮ್ಯಾಚ್ ಟ್ರೋಫಿ ಫೈಟರ್ಸ್. 65 runs, loss of 4 wickets. ಏಕಾಗಿ ಹೋರಾಟವನ್ನು ಮಾಡಿದಂತ ಅರ್ಜುನ್ ಭೋಸ್ಲೆ ಅರ್ಧ ಶತಕವನ್ನು ದಾಖಲಿಸಿ ಪೆವಿಲಿಯನ್ ಅಂತ ವಾಪಸ್ಸಾತಿಯನ್ನು ಮಾಡ್ತಾ ಇದ್ದಾರೆ. 66ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ ಇಲ್ಲಿ ಟ್ರೋಫಿ ಫೈಟರ್ಸ್. ಸದ್ಯ ಕೆಲವೊಂದು ಪಂದ್ಯಾಟಗಳಲ್ಲಿ ಕಿಕ್ಕೇರಿಯ ಕೆಂಚ ಅನುಪಸ್ಥಿತಿಯಲ್ಲಿ ಪಂದ್ಯವನ್ನು ಆಡಿತ್ತು. ಇವಾಗ ಕಿಕ್ಕೇರಿಯ ಕೆಂಚ ತಂಡವನ್ನು ಕೂಡಿಕೊಳ್ತಾ ಇದ್ದಾರೆ. ಮಂಡ್ಯ ಪರಿಸರದ ಯುವ ಆಟಗಾರ. ಇತ್ತೀಚಿನ ದಿನಗಳಿಗೆ ಜಾನ್ಸನ್ ತಂಡವನ್ನು ಕೂಡಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ ಕೂಡ. ಅವರ ಜೊತೆಗಾಗಿ ಜೈ ಕರ್ನಾಟಕದ ಅನುಭವಿ ಆಟಗಾರರು ಮಾರ್ಕ್ ಅವರಿದ್ದಾರೆ. ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರಿನ ಮಹೇಶ್ ಅವರಿದ್ದಾರೆ.
ಹಾಗೂ ಟೀಮ್ ಇಂಡಿಯಾ ಬಾಬು ಇಲೆವನಿನ ಬಹಳಷ್ಟು ಆಟಗಾರರು ಮುನೇಂದ್ರ ಅವರಾಗಿರ್ಬೋದು, ಪ್ರದೀಪ್ ಅಪ್ಪಿ ಅವರಾಗಿರ್ಬೋದು, ಪವನ್ ರೆಡ್ಡಿ ಅವರಾಗಿರ್ಬೋದು, ಜಯಂತ್, ಈ ರೀತಿಯಾಗಿ ಅನುಭವಿ ಆಟಗಾರನ ಹೊಂದಿರತಕ್ಕಂಥ JM ವಾರಿಯರ್ಸ್ ತಂಡ 66ರ ಮೊತ್ತವನ್ನು ಯಾವ ರೀತಿಯಾಗಿ ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಟ್ರೋಫಿ ಫೈಟರ್ಸ್ ಈ ಒಂದು ಮೊತ್ತವನ್ನು ಉಳಿಸಿದ್ರೆ ಕ್ವಾಲಿಫೈರ್ ಪಂದ್ಯವನ್ನು ಆಡ್ತಾರೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯ. ಮುಂದಿನ ಹಂತಕ್ಕಾಗಿ ಮತ್ತೆ ವೀಕ್ಷಕರ ಬದಲಾವಣೆ. ಮಿತ್ರ ಉಮೇಶ್ ಮೆಂಡನ್ ಬಸ್ರಿಕಟ್ಟೆ, ಚಿಕ್ಕಮಗಳೂರು. ಧನ್ಯವಾದಗಳು ಅಬ್ಬಾಸ್ ಅವರ. ಎಲಿಮಿನೇಟರ್ ಪಂದ್ಯದ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡಿದೆ. ಈಗಾಗಲೇ ಎರಡನೆಯ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ಎಲಿಮಿನೇಟರ್ ಪಂದ್ಯದ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ ಆರಂಭಿಕ ಹಂತದಲ್ಲಿ JM ವಾರಿಯರ್ಸ್ ಬೌಲ್ ಪಾಸ್ ನಿರ್ಧಾರವನ್ನು ಕಂಡಿದೆ. ಈಗಾಗಲೇ SR 65 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ಪಂದ್ಯವನ್ನು ಜಯಿಸಬೇಕಾದ 66ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. ಕನಿಷ್ಠ ಮೊತ್ತದ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಯಾವ ರೀತಿ ಪಂದ್ಯ ಮುಕ್ತಾಯವನ್ನು ಕಾಣುತ್ತಾ ನೋಡಬೇಕಾಗಿದೆ. 8 ತಂಡಗಳು ಭಾಗವಹಿಸಿರ್ತಕ್ಕಂಥ ವ್ಯವಸ್ಥಿತ ಹಗಲು ರಾತ್ರಿಯ ಶ್ರೀಮಂತಿಕೆ KHPL 2026 ಅಂತಿಮ ಹಂತದ ಪಂದ್ಯಾಟಗಳು ಸಾಗ್ತಾ ಇದೆ. ಕೂಡ 4 ತಂಡಗಳು ಮಾತ್ರ ಚಾಂಪಿಯನ್ ಪ್ರಶಸ್ತಿಗಾಗಿ ಹೋರಾಟವನ್ನು ಮಾಡುತ್ತಾ ಇದೆ. 4 ತಂಡಗಳು ಈಗಾಗಲೇ ಒಂದು ಪಂದ್ಯ ಕೂಡ ಹೊರ ನಡೆದಿದ್ದಾವೆ. ಕೂಡ ಆರಂಭಿಕ ಸರದಿಯ ಆಟಗಾರ ಅಂಕಣಗಳ ಎಂಟನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರದೀಪ್ ಅಪ್ಪಿ ಮತ್ತು ಶಂಕರ್ ಮಾಸ್ಟರ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 48 ಚೆಂಡುಗಳ 66 ಒಂದು ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡಬೇಕಾಗಿದೆ. JM ವಾರಿಯರ್ಸ್ ಕ್ವಾಲಿಫೈ 2 ಹಂತವನ್ನು ತಲುಪಬೇಕಾದ್ರೆ ಅದ್ಯಾವ ರೀತಿ ಯಶಸ್ಸನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಕೂಡ ಅದಾವ SR ಮೊದಲ ಓವರ್ಗಾಗಿ ಪರಿಚಯಿಸ ನೋಡಬೇಕಾಗಿದೆ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಅರ್ಜುನ್ ಭೋಸ್ಲೆ ಬಹಳಷ್ಟು ಉತ್ತಮವಾದ ಏಕಾಂಗಿ ಆಟವನ್ನು ಆಡಿದ್ದಾರೆ. ಅದಾದ ಬಳಿಕ 65 ಓಟಗಳು ಮುಖ ಮಾಡುತ್ತಿದ್ದ 66 ಒಂದು ಟಾರ್ಗೆಟ್ ಸಂಖ್ಯೆ ಬಿಟ್ಟುಕೊಂಡಿದ್ದಾರೆ. ಆರಂಭಿಕ ಅವರಿಗಾಗಿ ಬೌಲರ್ ವರುಣ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಾರಂಭಿಕ ಅವರಿಗಾಗಿ 66 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡುತ್ತಾ ಇದೆ. ಈಗಾಗಲೇ ಮೊದಲ ತಂಡವಾಗಿ ಡ್ರೀಮ್ ಡಿಫೆಂಡರ್ಸ್ ಫೈನಲ್ ಎಂಟ್ರಿಯನ್ನು ಕಂಡಿರ್ತಕ್ಕಂಥ ಸಂಸ್ಥೆ. ಅದ್ಯಾವ ತಂಡದ ವಿರುದ್ಧವಾಗಿ ಈ ಬಾರಿಯ
ಸೀಸನ್ 1ರ KHPL 2026ರ ಪಂದ್ಯ ಕೂಡ ಫೈನಲ್ ಪಂದ್ಯ ಆಟದ ವಿರುದ್ಧವಾಗಿ ಆಡ್ತಾ ನೋಡಬೇಕಾಗಿದೆ. ಎರಡನೆಯ ತಂಡವಾಗಿ ಸಾಗಲಿಕ್ಕೆ ಇಲ್ಲಿ ಪಂದ್ಯಾಟಗಳು ಸಾಗ್ತಾ ಇದೆ. ಇಲ್ಲಿ ಎಲಿಮಿನೇಟರ್ ಪಂದ್ಯದ ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಕಾಣ್ತಾ ಇದೆ. ವರುಣ್ ಚೆಂಡನ್ನ ಪಡ್ಕೊಳ್ತಾ ಇದ್ದಾರೆ. ಅಪ್ಪಿ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ವರುಣ್ ಹೆಸರಾಗದ ಮೊದಲ ಚೆಂಡು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಇಲ್ಲಿ ದಾಖಲಾತಿಯನ್ನು ಕಾಣದೇ ಇದ್ರು ಕೂಡ ಅಂತಿಮ ಹಂತದಲ್ಲಿ ಲಾಂಗ್ ಆಫ್ ಮತ್ತು ಲಾಂಗ್ ನಡುವೆ ಪ್ರದೀಪ್ ಅಪ್ಪಿ ಅವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ಓಟಗಳ ಸೇರ್ಪಡಿತ ಪ್ರದೀಪ್ ಅಪ್ಪಿ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಆರಂಭಿಕ ಚೆಂಡಿಗೆ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಳಮತ್ತ ಆರಂಭವನ್ನು ಪಡ್ಕೊಳ್ತಾ ಇದೆ. ನಗತವನ್ನ ಕಾಣ್ತಾ ಇರ್ತಕ್ಕಂಥ ಚೆಂಡು ತಳಮೂಲಕ ಬಿಡುವಿಗೆ ಮೇಲ್ಭಾಗದಲ್ಲಿದ್ದ ಪ್ರದೀಪ್ ಅಪ್ಪಿ ಮತ್ತೆ ಓಟವನ್ನು ದಾಖಲಿಸಿದ್ರು. ಇಲ್ಲಿ ಕ್ಷೇತ್ರ ಕ್ಷಣವಿಕೆಯನ್ನು ಕಾಣ್ತಾ ಇದ್ದೇನೆ. 4 ಗೋಲುಗಳ ಸೇರ್ಪಡೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಳ ಮೊತ್ತವೂ ಕೂಡ 6 ಓಟವನ್ನು ತಲುಪ್ತಾ ಇದೆ. 2 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಕ್ವಾಲಿಫೈ 2 ಅಂತ ಯಾವ ಒಂದು ತಂಡ ಇಲ್ಲಿ ತಲುಪ್ತಾರೆ ನೋಡಬೇಕಾಗಿದೆ. ಆರಂಭಿಕ ಬೌಂಡ್ರಿ ಪ್ರದೀಪ್ ಅಪ್ಪಿ ದಾಖಲಿಸ್ತಾರೆ. ಟೀಮ್ ಇಂಡಿಯಾ ಬಾಬುಲನ್ ಮತ್ತವರ ಅಪ್ರತಿಮ ಆಟಗಾರ KHPL 2026ರಲ್ಲಿ JM ವಾರಿಯರ್ಸ್ ಪರವಾಗಿ ಆಡುತ್ತಾ ಇದ್ದಾರೆ. ಮತ್ತು ಹಿರಿಯ ಆಟಗಾರ ಶಂಕರ್ ಮಾಸ್ಟರ್ ನಾನ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಆರು ರೂಟಗಳು ಕಾಣ ಸಿಗ್ತಾ ಇದೆ. 4 ಸಭಾ ಕುಳಿತಾ ಇದೆ. ರೇವಾ ಶಾಟ್ ಹೊಡೆದ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಕಳೆದ ಚೆಂಡಿನಲ್ಲಿ ಬೌಂಡ್ರಿಗೆ ಅವಕಾಶವನ್ನು ವರುಣ್ ಮಾಡಿಕೊಟ್ರು ಕೂಡ ಆ ಬಳಿಕದ ಚೆಂಡು ಇವತ್ತು ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯ ಮಾಡಿಕೊಟ್ರು. 66ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇದೆ. 60 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಈ 2 ತಂಡಗಳು ಲೀಗ್ ಹಂತದ ಕೊನೆಯ ಪಂದ್ಯಾಟವನ್ನು ಆಡಿರ್ತಕ್ಕಂಥ ತಂಡವೂ ಕೂಡ ಇದು ಎದುರು ಬದುರಾಗಿ ಇಲ್ಲಿ ಎಲಿಮಿನೇಟರ್ ಪಂದ್ಯಾಟವನ್ನು ಆಡ್ತಾ ಇದೆ. ನಾಲ್ಕನೇ ಚೆಂಡು ಬಹಳಷ್ಟು ತಮ್ಮ ರೀತಿಯ ಹೊರತ ಮಿಡ್ ಆಫ್ ಅಲ್ಲಿ ತಟ್ಟಿಮುಟ್ಟು ಓಟವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಇಲ್ಲಿ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ವ್ಯವಸ್ಥಿತ ಹಗಲು ರಾತ್ರಿಯ ಶ್ರೀಮಂತಿಕೆಯ ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ 2026 ಬಹಳಷ್ಟು ವ್ಯವಸ್ಥಿತವಾಗಿ ಮುನ್ನಡೆಯುತ್ತಾ ಇದೆ. ಅಂತಿಮ ಹಂತದ ಪ್ರಮುಖ ಪಂದ್ಯಾಟಗಳಲ್ಲಿ ಸಾಗ್ತಾ ಇದೆ ಕೂಡ. 8 ತಂಡಗಳು ಭಾಗವಹಿಸಿದ್ದು. 100ಕ್ಕೂ ಮಿಕ್ಕಿರ್ತಕ್ಕಂಥ ಆಟಗಾರರಿಂದ 5 ದಿನಗಳ ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ರು. ಅಂತಿಮ ಹಂತದ 4 ತಂಡಗಳು ಮಾತ್ರ ಇಲ್ಲಿ ಫೈನಲ್ ಹೋರಾಟಕ್ಕಾಗಿ ಪ್ರಶಸ್ತಿಯನ್ನು ಮಾಡುತ್ತಾ ಇದೆ. ಇದು ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ವರುಣ್ ಬೌಂಡ್ರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. 5 ಮುಕ್ತಾಯ 11 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. JM ವಾರಿಯರ್ಸ್ 11 ಓಟವನ್ನು ತಲುಪ್ತಾ ಇದೆ ಕೂಡ. 42 ಚೆಂಡುಗಳು ಬಾಕಿ ಉಳಿತಾ ಇದೆ. 55 ಓಟಗಳು ಇನ್ನಿರ್ತಕ್ಕಂಥ ಚೆಂಡುಗಳಲ್ಲಿ ಬರಬೇಕಾಗಿದೆ ಕೂಡ. ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನು ಪಡ್ಕೊಂಡ್ರೆ ಮಾತ್ರ ಟ್ರೋಫಿ ಫೈಟರ್ಸ್ ತಂಡ ಕ್ವಾಲಿಫೈ 2 ಹಂತವನ್ನು ತಲುಪಲಿಕ್ಕೆ ಸಾಧ್ಯ. ಲೆಕ್ಕಾಚಾರ ತಪ್ಪಿದ್ರೆ JM ವಾರಿಯರ್ಸ್ ಮುಂದಿನ ಹಂತವನ್ನು ಕಾಣಲಿಕ್ಕಿದ್ದಾರೆ. ಅಲ್ಲಿ ಶ್ರೀಯುತ JR ಮುರಳಿ ಸರ್ ಅವರು ಎಲ್ಲಿದ್ರು ಕೂಡ ನಮ್ಮ ವೇದಿಕೆಯನ್ನು ಕೂಡಿಕೊಳ್ಳಿನದಾಗಿ ತಿಳಿಸ್ತಾ ಇದ್ದಾವೆ. JR ಮುರಳಿ ಸರ್ ಅವರು
ಎರಡನೆಯ ವರ್ಗಾಗಿ ಪುರುಷೋತ್ತಮರನ್ನು ಪರಿಚಯಿಸದ ಲೆಕ್ಕಾಚಾರಗಳು ಸಾಗ್ತದೆ. ಮತ್ತೊಬ್ಬ ಬೌಲರ್ ಅದೇ ಯಾವ ರೀತಿ 206 ಚೆಂಡುಗಳನ್ನು ಮುಕ್ತಾಯ ಮಾಡಿಕೊಡ್ತಾ ನೋಡಬೇಕಾಗಿದೆ. ಆರಂಭಿಕ ಸರದಿ ಆಟಗಾರ ಪ್ರದೀಪ್ ಅಪ್ಪಿ ಮತ್ತು ಶಂಕರ್ ಮಾಸ್ಟರ್ ಜೊತೆ ಆಟ ಇಲ್ಲಿ ಮುಂದುವರಿ ಗಾದಿಯನ್ನು ಕಾಣ್ತಾ ಇದೆ. ಬಹಳ ಶತಮಾನತೆಯ ಹೊಡೆತ ತರುವಾಗ ಪ್ರದೀಪ್ ಅಪ್ಪಿ ದಾಡಬೇಕಾದ್ರು ಎರಡನೇ ಒಂದು ಬೌಂಡ್ರಿ ಇವಾಗ ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಾಡೆ ತಳ 15 ಓಟವನ್ನು ತಲುಪ್ತಾ ಇದೆ. 5 ಚೆಂಡುಗಳಿಗೆ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಒಂದು ಡಾಟ್ ಬಾಲ್ ದಾಖಲಿಸಬೇಕಾಗಿರ್ತಕ್ಕಂಥ ಒತ್ತಡದ ಪರಿಸಿರ್ತಕ್ಕಂಥ ಬೌಲರ್ ಒಂದೆಡೆ ಈ ರೀತಿಯ ಬೌಂಡ್ರಿಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಆ ಬೌಂಡ್ರಿ ಒಂದೆಡೆ ಪ್ರದೀಪ್ ಅಪ್ಪಿ ದಾಖಲಿಸ್ತಾ ಇದ್ದಾರೆ ಕೂಡ. ಮತ್ತೆರಡನೆಯ ಬಾರಿ ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರುತ್ತಾ ಇಲ್ಲ. ಬ್ಯಾಕ್ ಟು ಬೌಲರ್ ಸಾಟ ಈ ಹಂತದ ದಾಖಲಾತಿಯನ್ನು ಕಾಣ್ತಾ ಇದೆ. ಇಲ್ಲಿ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಬುಧವಾರದ ಶುಭ ಮುಂಜಾನೆ ಬಹಳಷ್ಟು ವ್ಯವಸ್ಥಿತವಾಗಿ ಈ ಭಾಗದಲ್ಲಿ ಶುಭಾರಂಭವನ್ನು ಕಂಡಂತಹ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಶ್ರೀಮಂತಿಗೆ ಔಟ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟ ಹಂತವನ್ನು ತಲುಪ್ತಾ ಇದೆ ಕೂಡ. ಅಪ್ಪಿಗೆ ಸರ ಮೂರನೇ ಚೆಂಡು ಗುಟದ ಬಾದ್ರೆ ಊಟವನ್ನು ಅಪ್ಪಿ ದಾಖಲಿಸ್ತಾ ಇದೆ. ದೊಡ್ಡ ಹೆಚ್ಚುವರಿ ತಳ ಮೊತ್ತವೂ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 16 ಊಟವನ್ನು ತಲುಪ್ತಾ ಇದ್ದಾರೆ ಕೂಡ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಆಸಿಫರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡಿ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದ್ದಾರೆ. ಆ ಸಂಸ್ಥೆಗೆ ಕೂಡ ಮೊದಲಾಗಿ ನಾವು KHPL 2026 ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ವೈಡ್ ಬಾಲ್ ಸೂಚನೆ ರವಾನಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ ಒಂದು ಊಟಗಳ ಸೇರ್ಪಡೆಯೂ ಕೂಡ. CR7 ಅಫಿಷಿಯಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವುದಡೆ IPL ಅಲ್ಲಿ ಕ್ಯಾಮರಾ ಮ್ಯಾನ್ ಆಗಿ ಗುರುತಿಸಿಕೊಂಡಿರ್ತಕ್ಕಂಥ ಅಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಾತ್ ಆಪರೇಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆನ್ಲೈನ್ ಸ್ಕೋರ್ ಆಗಿ ನಮ್ಮೊಂದಿಗೆ ಸಾಗಿಲ್ ಅವರು ಇದ್ದಾರೆ ಕೂಡ. ಪುರುಷ ಮತ್ತು 4ನೇ ಬಾರಿ ಓಟಗಳಿಗೆ ಅವಕಾಶಗಳು ಬರುತ್ತಾ ಇಲ್ಲ. ನಡುವೆ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. 17 ಓಟಗಳು ಕಾಣ ಸಿಗ್ತಾ ಇದೆ. 49 ಓಟಗಳು ಇನ್ನಿರುವಂತ 38 ಚೆಂಡುಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. ಅದೇ ಯಾವ ರೀತಿ ಎಲಿಮಿನೇಟರ್ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಮುಂದಿನ ಹಂತಕ್ಕಾಗಿ 2 ತಂಡಗಳು ಪ್ರತಿ ಹೋರಾಟ ಪಂದ್ಯವನ್ನು ಆಡ್ತಾ ಇದೆ. ಕವರ್ಸ್ ಭಾಗದಲ್ಲಿ ಬೀಸಬಲ್ಲ ಪ್ರಯತ್ನವನ್ನು ಶಂಕರ್ ಮಾಸ್ಟರ್ ಮಾಡ್ತಾ ಇದ್ರೆ ಊಟಗಳು ಬರುತ್ತಾ ಇಲ್ಲ. ಇಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂತಿಮ ದಸೆ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಆರಂಭಿಕ ಓವರ್ನಲ್ಲಿ ಬಹಳ ಶುದ್ಧವಾದ ಬಿರುಸಿನ ಆರಂಭನ ಕಂಡ್ರು. ಆ ಬಳಿಕ ಈ ಓವರ್ನಲ್ಲಿ ಆರಂಭಿಕ ಚೆಂಡಿಗೆ ಬೌಂಡ್ರಿನ ದಾಖಲಿಸಿದ ಬಳಿಕ 2ನೇ ಚೆಂಡನ ಪುರುಷಿ ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಮಾಡಿಕೊಟ್ರು. ಆ ಬಳಿಕದ 3ನೇ ಸಹ 20 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಳಿಕ ಅತಿಕ್ರಮ ಓಟವನ್ನು ಬಿಟ್ಟುಕೊಟ್ರು. ಅದಾದ ಬಳಿಕ ಸತತ 2 ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ.
ಫೇರ್ ಡೆಲಿವರಿ ಸೂಚನೆ ಬರ್ತಾ ಇದೆ. ಎರಡನೆಯ ಒಬ್ಬರಿತ ಪುರುಷ ಮುಕ್ತವನ್ನ ಮಾಡಿಕೊಟ್ರು. 17 ಓಟವನ್ನ ತಲುಪ್ತಾ ಇದೆ. ಅಂತಿಮ 36ಕ್ಕೆ 49 ಓಟಗಳ ಅವಶ್ಯಕತೆ. ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನ ಪಡ್ಕೊಂಡ್ರೆ ಮಾತ್ರ ಇಲ್ಲಿ ಟ್ರೋಫಿ ಫೈಟರ್ಸ್ ಮುಂದಿನ ಹಂತವನ್ನ ಕಾಣಲಿಕ್ಕೆ ಸಾಧ್ಯ. ಲೆಕ್ಕಾಚಾರ ತಪ್ಪಿದ ಪಂದ್ಯ ಕೂಡ ಹೊರ ನಡೀಲಿಕ್ಕಿದ್ದಾರೆ. ಮುಂದಿನ ಹಂತಕ್ಕಾಗಿ ಎರಡು ತಂಡಗಳಲ್ಲಿ ಜಯಕ್ಕಾಗಿ ಹೋರಾಟವನ್ನು ಮಾಡುತ್ತಾ ಇದೆ. ಕಾರ್ತಿ ಎಂಎನ್ ಅವರನ್ನು ಪರಿಚಯಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಆರಂಭಿಕ ಸರದಿ ಆಟಗಾರ ಇನ್ನೂ ಕೂಡ ಅಂಕಣ ಭಾಗದಲ್ಲಿ ಉಪಸ್ಥಿತಿಯನ್ನು ಕಾಣುತ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಆಟ ಮುಂದುವರಿಕೆ ಆದ್ಯನ ಕಾಣುತ್ತಾ ಇದೆ. ಚೆಂಡಿಗೆ ತಿರುವನ್ನು ನೀಡಬಲ್ಲಂತ ಮತ್ತೊಂದು ಯಶಸ್ವಿ ಬೌಲರ್ ಕಾರ್ತಿ ಎಂಎನ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರದೀಪ್ ಅಪ್ಪಿ ಸ್ಟ್ರೈಕ್ ಅಲ್ಲಿ. ಕಾರ್ತಿ ಹೆಸರಾಗತ ಮೂರನೆಯ ಓವರ್ ಮೊದಲ ಚೆಂಡು ಬಹಳಷ್ಟು ಮರೈತೆ ಹೊರತ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣುತ್ತಾ ಇದೆ. 4 ಓಟಗಳ ಸೇರ್ಪಾಡೆ. ಪ್ರದೀಪ್ ಅಪ್ಪಿ ದಾಣ ಮುಖಾಂತರವಾಗಿ ಬೌಂಡ್ರಿ ಇವಾಗ ಜೆಎಂ ವಾರಿಯರ್ಸ್ ಪರವಾಗಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ತಳ ಮೊತ್ತ 21 ಓಟವನ್ನು ತಲುಪ್ತಾ ಇದೆ. ಡಾಟ್ ಬಾಲ್ ದಾಖಲಿಸಲೇಬೇಕಾಗಿರ್ತಕ್ಕಂಥ ಒತ್ತಡದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಬೌಲರ್ಸ್ಗಳಿತ ಈ ರೀತಿಯ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ಟು ಅದರ ಲಾಭವನ್ನು ಜೆಎಂ ವಾರಿಯರ್ಸ್ ಪಡ್ಕೊಳ್ತಾ ಇದೆ. ಎರಡನೆಯ ಚೆಂಡು ರಿವರ್ಸ್ ಶಾಟ್ ಹೊಡೆತ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗಿತ್ತು. ನಡುವೆ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ದೊಡ್ಡ ಹೆಚ್ಚುವರಿ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 22 ಓಟವನ್ನು ತಲುಪ್ತಾ ಇದ್ದಾರೆ ಕೂಡ. ಮುಂದಿನ ಹಂತವನ್ನು ಕಾಣುವಂತ ಲೆಕ್ಕಾಚಾರವನ್ನು ಮಾಡುತ್ತಾ ಇರತಕ್ಕಂಥ ಜೆಎಂ ವಾರಿಯರ್ಸ್ಗಳ ತಂಡ ಈ ಒಂದು ಪಂದ್ಯಾಕೂಟದ ಗರಿಷ್ಠ ಮೊತ್ತವನ್ನ ದಾಖಲಿಸಿರ್ತಕ್ಕಂಥ ಸಂಸ್ಥೆಯು ಕೂಡ 120 ಓಟವನ್ನು ದಾಖಲಿಸಿದ್ರು. ಮತ್ತೆ ಮೂರನೆಯ ಬಾರಿ ಶಂಕರ್ ಮಾಸ್ಟರ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಿರೀಕ್ಷಿತ ಹೊಡೆತಗಳು ಬರುತ್ತಾ ಇಲ್ಲ. ಒಂದು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ನೇರ ಗುರಿ ದಾಖಲಿಸಿದ್ರು. ಅಂತಿಮ ಎರಡನೆಯ ಒಂದು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಿರ್ಣಾಯಕರು ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ನೋಟೋ ಸೂಚನೆ ಬರುತ್ತಾ ಇದೆ. 2 ಓಟಗಳ ಸೇರ್ಪಡೆಯನ್ನು ಕಾಣುತ್ತಾ ಇದ್ದೇವೆ. 24 ಓಟವನ್ನು ತಲುಪ್ತಾ ಇದೆ. ಬಹಳಷ್ಟು ತಮ್ಮ ಅವಳಿ ಓಟವನ್ನು ತಮ್ಮ ಶಂಕರ್ ಮಾಸ್ಟರ್ ದಾಖಲಿಸಿದ್ರು. ಆರಂಭಿಕ ಸರದಿ ಆಟಗಾರರ ಅಂಗಣ ಇಂಟರ್ನ ಕಂಡಿರ್ತಕ್ಕಂಥ ಪ್ರದೀಪ್ ಅಪ್ಪಿ ಮತ್ತು ಶಂಕರ್ ಮಾಸ್ಟರ್ ಒಂದೆಡೆ ಬಹಳಷ್ಟು ತಮ್ಮ ಒಂದು ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಕಾರ್ತಿ ಮತ್ತೆ 4ನೇ ಬಾರಿ ಶಂಕರ್ ಮಾಸ್ಟರ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಕ್ಷೇತ್ರ ರಕ್ಷಣೆ ಬದಲಾಯಿಸುವ ಪ್ರಕ್ರಿಯೆಗಳು ಸಾಗ್ತಾ ಇದೆ. ಪ್ರಮುಖ ಪಂದ್ಯ ಇಲ್ಲಿ ಸಾಗ್ತಾ ಇದೆ. 4ನೆಯ ಚೆಂಡು ನಡುವೆ ಕ್ಷಣ ಕಾಲ ಗಾಲಿಯಲ್ಲಿ ಸೇರಿದ ಇವಾಗ ಶಂಕರ್ ಮಾಸ್ಟರ್ ದಾನ ಮುಖಾಂತರವಾಗಿ ಇಲ್ಲಿ ಮತ್ತೆ ಬಿರುಸಿನ ಹೊಡೆತ ದಾಖಲಾತಿ ಕಾಣ್ತಾ ಇದೆ.
ಬೌಂಡ್ರಿ ಎನ್ನುವಂತ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. 4 ಓಟಗಳಿಗೆ ಕಾರ್ತಿ ಎಂಎನ್ ಅವಕಾಶ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ 28 ಓಟವನ್ನು ತಲುಪ್ತಾ ಇದೆ. ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ 2026 ಯಶಸ್ಸಿನ ಹಂತವನ್ನು ಕಾಣುವಂತ ಕೊನೆಯ ದಿನ ಕೂಡ KVR ಮತ್ತು KMS ಗ್ರೂಪ್ ಒಂದು ಪಂದ್ಯಾಕೂಟ ಆಯೋಜನೆ ಮಾಡ್ತಾ ಇದೆ. ಬಹಳಷ್ಟು ದಾನಿಗಳು ಈ ಒಂದು ಪಂದ್ಯಾಕೂಟಕ್ಕೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಈ ಪಂದ್ಯಾಕೂಟ ಕೇಂದ್ರ ಬಿಂದು ಶ್ರೀಯುತ ಮನೋಹರ್ ರೆಡ್ಡಿ ಸರ್ ಅವರು ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕೊನೆ ಹಂದಸ್ತ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಬೈಕ್ ಲೈಟ್ ಆಫ್ ಮಾಡಿ ಸರ್, ಅಲ್ಲಿ ಪ್ಲೀಸ್. ಎಂಟ್ರೆನ್ಸ್ ಹತ್ರ ಇರುವಂತ ಬೈಕ್ ಲೈಟ್ ಪ್ಲೀಸ್ ಆಫ್ ಮಾಡಿ. ಥ್ಯಾಂಕ್ ಯು. ಮೂರು ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಟೀಮ್ JM ವಾರಿಯರ್ಸ್ 28 ಓಟವನ್ನು ದಾಖಲಿಸ್ತಾ ಇದೆ ಕೂಡ. ಅಂತಿಮ 30ಕ್ಕೆ 38 ಓಟಗಳ ಅವಶ್ಯಕತೆ. ಬಹಳಷ್ಟು ಸಮಾಲೋಚನಾ ಟ್ರೋಫಿ ಫೈಟರ್ಸ್ ಆಟಗಾರರು ನಡೆಸ್ತಾ ಇದ್ದಾರೆ. ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನು ಪಡ್ಕೊಳ್ಳಬೇಕಾಗಿರ್ತಕ್ಕಂಥ ಒತ್ತಡ ಪರಿಸ್ಥಿತಿಯಲ್ಲಿ ಬೌಲರ್ಸ್ಗಳಿದ್ದಾರೆ. ಈಗಾಗಲೇ 3 ಓವರ್ಗಳಲ್ಲಿ 28 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಕೂಡ. ಅದ್ಯಾವ ಒಂದು ತಂಡ ಸೀಸನ್ 1ರ KHPL 2026 ಒಂದು ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ನೋಡಬೇಕಾಗಿದೆ. ಈಗಾಗಲೇ ಮೊದಲ ತಂಡವಾಗಿ ಡ್ರೀಮ್ ಡಿಫೆಂಡರ್ಸ್ ತಂಡ ಫೈನಲ್ ಎಂಟ್ರಿಯನ್ನು ಕಂಡಿರ್ತಕ್ಕಂಥ ಸಂಸ್ಥೆಯೂ ಕೂಡ ಅದ್ಯಾವ ತಂಡದ ವಿರುದ್ಧವಾಗಿ ಇಂದಿನ ದಿನ ಫೈನಲ್ ಪಂದ್ಯವನ್ನು ಆಡ್ತಾರೆ ನೋಡಬೇಕಾಗಿದೆ. ಅದಕ್ಕಾಗಿ ಇನ್ನಿರ್ತಕ್ಕಂಥ 3 ತಂಡಗಳಲ್ಲಿ ಹೋರಾಟದ ಪಂದ್ಯಾಟವನ್ನು ಆಡ್ತಾ ಇದೆ. 30ಕ್ಕೆ 38 ಓಟಗಳ ಅವಶ್ಯಕತೆ. ಆರಂಭಿಕ ಸರದಿ ಆಟಗಾರ ಇನ್ನೂ ಕೂಡ ಅಂಕಗಳ ಭಾಗದಲ್ಲಿ ಇದ್ದಾರೆ. ಪುರುಷಿ ಮತ್ತೆ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಪುರುಷಿ ಹೆಸರಾದ 4 ರನ್ ಮೊದಲ ಚೆಂಡು ಡೀಪ್ ಡಬಲ್ ಓಟಗಳು ಬರುತ್ತಾ ಇದೆ. ನಡುವೆ ಬಹಳಷ್ಟು ಹೊಡತಾ ಇದ್ದ ಅಪಿತಾಳ ಮುಖಾಂತರಕ್ಕೆ 4 ಓಟದ ಸೇರ್ಪಡೆ. ಇಲ್ಲಿ ಪ್ರದೀಪ್ ಅಪ್ಪಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. 32 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ಚೆಂಡಿಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಟೀಮ್ ಇಂಡಿಯಾ ಬಾಬುವಿಲನ ಅಪ್ರತಿಮ ಆಟಗಾರ ಪ್ರದೀಪ್ ಅಪ್ಪಿ JM ವಾರಿಯರ್ಸ್ ತಂಡವನ್ನು ಹೊಂದಿಕೊಂಡು ಆಡ್ತಾ ಇದ್ದಾರೆ. ಪುರುಷಿ ಮತ್ತೆರಡನೆಯ ಚೆಂಡಿಗಾಗಿ ಕವರ್ ಸಭಾದಲ್ಲಿ ಬೇಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಬಹಳಷ್ಟು ಹೊಳತ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಮತ್ತೆ ಬೌಂಡ್ರಿ ಬರ್ತಾ ಇದೆ. ಇಲ್ಲಿ ಮತ್ತೆ 4 ಓಟಗಳ ಸೇರ್ಪಡೆ. 25ರಂದು ಅಜಯ್ ಆಟವನ್ನು ಪ್ರದೀಪ್ ಅಪ್ಪಿತ ಮುಂದುವರಿಸ್ತಾ ಇದ್ದಾರೆ 11 ಚೆಂಡುಗಳಲ್ಲಿ. ಜೊತೆಗಾಗಿ ಒಂದು ಪಾರ್ಟ್ನರ್ಶಿಪ್ ಆಟವನ್ನು ಶಂಕರ್ ಮಾಸ್ಟರ್ ನೀಡ್ತಾ ಇದ್ದಾರೆ ಕೂಡ. ಮೊತ್ತ 36 ಓಟಗಳು. 30 ಓಟಗಳು ಬರಬೇಕಾಗಿದೆ 28 ಚೆಂಡುಗಳಲ್ಲಿ. ಅದೇ ರೀತಿ ಎಲಿಮಿನೇಟರ್ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತಾ ನೋಡಬೇಕಾಗಿದೆ. 2 ಸಂಸ್ಥೆಗಳು ಪಂದ್ಯವನ್ನು ಆಡ್ತಾ ಇದೆ. ಮೇಲಸನ ಹೊರತದಾಗ ಸಲಫಾದ ಧರ್ಮಲಕ್ಕೆ ಬಹಳಷ್ಟು ಬರುತ್ತೆ. ಹೊರತ ಪ್ರದೀಪ್ ಅಪ್ಪಿ ದಾಳಬೇಕಾಗಿದ್ದ ಡೀಪ್ ಮಿಡ್ ಮೇಲ್ಭಾಗದಲ್ಲಿ 6 ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ 42 ಓಟವನ್ನು ತಲುಪ್ತಾ ಇದೆ.
ಶ್ರೇಯಸ್ ಮೊದಲ ಎಸೆತ ಗುಡ್ಲೈನ್ ಡೆಲಿವರಿ ತನ್ಮೂಲಕ ಇವಾಗ ತಟ್ಟಿ ಮುಟ್ಟಿ ಆಡುವಂತ ಪ್ರಯತ್ನವನ್ನ ಕಂಡುಕೊಂಡ್ರು ಶಂಕರ್ ಮಾಸ್ಟರ್ ಎಚ್ ಮುಖೇನವಾಗಿ ಸುಲಭದ ಒಂದು ಕೌಂಟ್ ಬ್ಯಾಂಡ್ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಶಂಕರ್ ಮಾಸ್ಟರ್ ಇನ್ನಿಂಗ್ಸ್ ಕೂಡ ಮುಕ್ತಾಯ. 46ರ ಜೊತೆ ಆಟವನ್ನು ಆಡಿದಂತ ಪ್ರದೀಪ್ ಅಪ್ಪಿ ಮತ್ತು ಶಂಕರ್ ಮಾಸ್ಟರ್ ಇನ್ನಿಂಗ್ಸ್ ಇಲ್ಲಿ ಬೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ವಿಕೆಟ್ಸ್ ಅನ್ನ ಈ ಹಂತದಲ್ಲಿ ಕಳ್ಕೊಳ್ತಾ ಇದೆ ಜೆಎಂ ವಾರಿಯರ್ಸ್. ಇನ್ನು 23 ಎಸೆಗಳ ಮುಂದೆ 20ರ ಅವಶ್ಯಕತೆ ಇದೆ. ಈ ಹಂತದಲ್ಲಿ ನ್ಯಾಶ್ ಮಹೇಶ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಲೀಗ್ ಹಂತದ ಆರಂಭಿಕ ಪಂದ್ಯಗಳಲ್ಲಿ ಜಯಿಸಿಕೊಂಡು ಒಂದು ಹಂತದಲ್ಲಿ ಟೇಬಲ್ ಟಾಪರ್ ಆಗಿದ್ದಂತ ತಂಡ ಟ್ರೋಫಿ ಫೈಟರ್ಸ್ ನಿಧಾನವಾಗಿ ಸಮಯ ಸರಿತಾ ಇದ್ದಾಗ ಟೇಬಲ್ ಟಾಪರ್ ಇಂದ ಧೀರ ಕುಸಿತವನ್ನ ಕಂಡಂತ ತಂಡ ಆ ಕ್ವಾಲಿಫೈರ್ ಸುತ್ತಿನ 4ನೇ ಪ್ಲೇಸ್ ಅನ್ನು ಪಡ್ಕೊಳ್ತಾರೆ. ಆದರೆ ಎಲಿಮಿನೇಟರ್ ಸುತ್ತಿನಲ್ಲಿ ಒಂದು ಶುದ್ಧ ರೀತಿಯ ಪ್ರದರ್ಶನವನ್ನು ಕೊಡುವಂತ ನಿರೀಕ್ಷೆ ಇಟ್ಟಂತ ಟ್ರೋಫಿ ಫೈಟರ್ಸ್ನ ಕೆಲವು ಪ್ರಮುಖ ಆಟಗಾರರೆಲ್ಲರೂ ಕೂಡ ಕೈಕೊಟ್ರೆ ಅರ್ಜುನ್ ಭೋಸ್ಲೆ ಹೇಗಾಗಿ ಹೋರಾಟವನ್ನು ಕೂಡ ಮಾಡಿದರು. ಇಲ್ಲಿ ಅಂತಿಮ ಹಂತದಲ್ಲಿ ಪಂದ್ಯವನ್ನು ಗೆಲ್ಲಬೇಕಾದ್ರೆ ಇನ್ನೂ ಕೂಡ ಈ 23 ಎಸೆಗಳ ಮುಂದೆ 20 ಓಟವನ್ನ ಜೆಎಂ ವಾರಿಯರ್ಸ್ ಆಟಗಾರ ದಾಖಲಿಸಬೇಕಾಗುತ್ತೆ. ಟ್ರೋಫಿ ಫೈಟರ್ಸ್ ಆಟಗಾರರು ಅದನ್ನ ಡಿಫೆಂಡ್ ಮಾಡಬೇಕಾಗುತ್ತೆ ಕೂಡ. ಕಡಿಮೆ ನಾಶ್ ಮಹೇಶ್ ಮೊದಲ ಸತ ಒಂದು ಓಟವನ್ನು ದಾಖಲಿಸಿದರು ಕವರ್ಸ್ ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್. ತನ್ಮೂಲಕ ಇವಾಗ 47 ಇನ್ನು 22 ಎಸೆಗಳ ಮುಂದೆ 19 ಓಟದ ಒಂದು ಅವಶ್ಯಕತೆ ಇದೆ. ಆದಿತ್ಯವಾರ ಈ ಕಾರ್ಯಕ್ರಮದ ಕೊನೆಯ ದಿನ ಪ್ಲೇ ಆಫ್ ಪಂದ್ಯಗಳು ಸಾಗ್ತಾ ಇದೆ. ಮತ್ತೆ ಶ್ರೇಯಸ್ ಟು ಪ್ರದೀಪ್ ಅಪ್ಪಿ. ಫೈನಲ್ ಲೆಗ್ ಭಾಗದಲ್ಲಿ ಎತ್ತಾಕುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಪ್ರದೀಪ್ ಅಪ್ಪಿ ಜೆಎಂ ವಾರಿಯರ್ಸ್ ತಂಡದ ಪರವಾಗಿ ಮೊದಲ ಒಂದು ಪಂದ್ಯದಲ್ಲಿ ಆಕರ್ಷಕಾರ್ಥ ಶತಕವನ್ನು ಕೂಡ ಸಿಡಿಸಿದಂತ ಆಟಗಾರ ಪ್ರದೀಪ. ಇಲ್ಲಿ 15 ಎಸೆತಗಳ ಮುಂದೆ 34 ಓಟವನ್ನು ಕೂಡ ದಾಖಲಿಸಿದ್ದಾರೆ. 5 ಬೌಂಡ್ರಿ ಮತ್ತು 1 ಸಿಕ್ಸರ್ ಸಮೇತವಾಗಿ. ಇನ್ನು 21 ಎಸೆತಗಳ ಮುಂದೆ ಗೆಲುವಿಗಾಗಿ 19 ಓಟದ ಅವಶ್ಯಕತೆ ಇದೆ. ಗೆಲುವಿಗಾಗಿ ಟ್ರೋಫಿ ಫೈಟರ್ಸ್ ಕೂಡ ಒಂದು ಹಂತದಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದೆ. ಶಾನ್ ನಂದ ನಾಯಕತ್ವದಲ್ಲಿ ಅರ್ಜುನ್ ಭೋಸ್ಲೆ ಅವರ ಒಂದು ಮುಂದಾಳತ್ವದಲ್ಲಿ ಮಟಿ ಮಂಜಾ, ಕಾರ್ತಿಕ್ ಎಮನ್, ಕಿಶಾನ್ ಶೆಟ್ಟಿ, ರಿಯಲ್ ಫೈಟರ್ಸ್ ಹರಿ, ಪುರುಷೋತ್ತಮ ಪುರುಷಿ ಜೊತೆಗೆ ವರುಣ್, ಶ್ರೇಯಸ್, ಸೀನಾ ಇವರೆಲ್ಲರನ್ನ ಕಂಡಂತ ತಂಡ ಇಲ್ಲಿ ಟ್ರೋಫಿ ಫೈಟರ್ಸ್. ಬಹಳ ಉತ್ತಮ ರೀತಿಯಿಂದ ಎಸೆತ ತೀರ ಅಗಲವಾಗಿ ಎಸೆಬಲ್ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನ್ಮೂಲಕ ಒಂದು ದೊಡ್ಡ ಸೇರ್ಪಡೆ ದೊಡ್ಡ ಪ್ರಯತ್ನ ಇವಾಗ ಪೂರೈಕೆ ಕೂಡ ಬಹಳ ಉತ್ತಮ ರೀತಿಯ ಒಂದು ಓಟವನ್ನು ಈಗ ಪ್ರದೀಪ್ ಅಪ್ಪಿ ಮತ್ತು ನ್ಯಾಶ್ ಮಹೇಶ್ ದಾಖಲಿಸಿದ್ರು. ತನ್ಮೂಲಕ ಇವಾಗ 49ಕ್ಕೆ ತಲುಪ್ತಾ ಇದೆ. 49 ಲೋ ಸ್ಕೋರ್ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ಜೆಎಂ ವಾರಿಯರ್ಸ್ ಇಲ್ಲಿ ಇನ್ನೂ ಕೂಡ ಗೆಲುವಿಗಾಗಿ 20 ಎಸೆಗಳ ಮುಂದೆ 17 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಗೆಲ್ಲುವಂತ ತಂಡ ಕ್ವಾಲಿಫೈಡ್ 2 ಟಿಕೆಟ್ ಅನ್ನು ಪಡ್ಕೊಂಡ್ರೆ ಸೋಲುವ ತಂಡ ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಟೂರ್ನಮೆಂಟ್ ಇಂದ ಹೊರ ಉಳ್ಕೊಳ್ತಾರೆ ಕೂಡ. ಸ್ಲೋವರ್ ಎಸೆತ ಸಿಪ್ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಬಹಳಷ್ಟು ಜಾಣ್ಮೆ ಒಂದು ಎಸೆತವನ್ನು ಇವಾಗ ಶ್ರೇಯಸ್ ದಾಖಲಿಸಿದ್ರು. ತುಚ್ಚಿನ ದಿನಗಳಲ್ಲಿ ಬಹುಶಃ ಲಟ್ಟನಿಸ್ ಕ್ರಿಕೆಟ್ ನಲ್ಲಿ ಒಂದಷ್ಟು ಹೆಸರನ್ನು ಮಾಡ್ತಾ ಇರ್ತಕ್ಕಂಥ ಒಂದು ತಂಡ ಬ್ಲೈಸ್ ಸ್ಟಾರ್ ಆ ತಂಡದ ಪ್ರಮುಖ ಬೌಲರ್ ಕೂಡ ಶ್ರೇಯಸ್. ನಡುವೆ ಸಪೋರ್ಟ್ ಮಾಡ್ಕೊಂಡು ಹೊಡೆಯುವಂತಹ ಪ್ರಯತ್ನ. ತನ್ಮೂಲಕ ಇವಾಗ ವೈಡಿಶ್ ಲಾಂಗ್ ಆಫ್ ಭಾಗದಲ್ಲಿ ಶಾನ್ ನಂದ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತನ್ಮೂಲಕ ಒಂದು ಓಟದ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 5 ಓವರ್ಗಳ ಮುಕ್ತಾಯಕ್ಕೆ 50 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಜೆಎಂ ವಾರಿಯರ್ಸ್ 50 ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇನ್ನು 3 ಓವರ್ಗಳಲ್ಲಿ 16 ಓಟವನ್ನು ದಾಖಲಿಸಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಸರಿಸುಮಾರು 6,66,666 ರೂಪಾಯಿ ನಗದು ಮತ್ತು ಆಕರ್ಷಕವಾದಂತಹ ಒಂದು ಟ್ರೋಫಿಯನ್ನ ಕೊಡ ಮಾಡ್ತಾರೆ ಇಲ್ಲಿ ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ನ ಆಯೋಜಕರು.
ಆದಿತ್ಯವಾರದಲ್ಲಿ ಒಂದಷ್ಟು ವಿಶ್ರಾಂತಿಯಲ್ಲಿರುವಂತಹ ಕೆಲವೊಂದು ಕ್ರಿಕೆಟ್ ಅಭಿಮಾನಿಗಳು ಕೂಡ ಒಂದು ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ರಜಾ ದಿನ ಗುಂಜೂರು ಪರಿಸರದ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಅವರೆಲ್ಲರೂ ಕೂಡ ನಾವು ನಮ್ಮ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ. ತಮ್ಗೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಈ ಹಂತದಲ್ಲಿ ಪ್ರಮುಖ ಬೌಲರ್ ಕಾರ್ತಿಕ್ ಹೇಮನ್ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾರೆ. 18 ಎಸೆದ 16 ಅವಶ್ಯಕತೆ. ಲೋ ಸ್ಕೋರ್ ಮೊತ್ತವನ್ನು ಡಿಫೆಂಡ್ ಮಾಡುವಂತಹ ಪ್ರಯತ್ನವನ್ನು ಟ್ರೋಫಿ ಫೈಟರ್ಸ್ ಆಟಗಾರರು ಮಾಡ್ತಾ ಇದ್ದಾರೆ. ನೆಗೆತವನ್ನ ಕಂಡುಕೊಳ್ತಾ ಇದೆ. ವೈಟ್ ಬಾಲ್ ಎಕ್ಸ್ಟ್ರಾ ಓಡೋಡದ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮತ್ತೆ ಇವಾಗ 51 ಫಸ್ಟ್ ಬೌನ್ಸ್ ವಾರ್ನ್ ಕೂಡ ನೀಡಿದ್ರು ನಿರ್ಣಾಯಕರು. ಸುಂದರತೆ ಎಸೆತ, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 17 ಎಸೆತ 15 ಅವಶ್ಯಕತೆ. ಈ ಪಂದ್ಯವನ್ನು ಉಳಿಸಿಕೊಳ್ಳಬಲ್ಲ ಅಂತ ಒಂದು ಅನುಭವಿ ಎಸೆತಗಾರನ ಹೊಂದಿಕೊಂಡಿದ್ದ ಟ್ರೋಫಿ ಫೈಟರ್ಸ್ ಅಂತಿಮ ಹಂತದಲ್ಲಿ ಡು ಆರ್ ಡೈ ಪಂದ್ಯವನ್ನು ಆಡ್ತಾ ಇದೆ. ಬೌಲರ್ಗಳು ಸ್ಪಷ್ಟ ಮೇಲುಗೈಯನ್ನು ಸಾಧಿಸಬೇಕಾದಂತ ಒಂದು ಅನಿವಾರ್ಯತೆ ಪಂದ್ಯ. ಇತ್ತ ನಡುವೆ ಪ್ರದೀಪ್ ಪಪ್ಪಿ ದಂಡದ ಮುಖಾಂತರವಾಗಿ ಭರ್ಜರಿ ಹೊಡೆತ ಕೌಕನ್ ಸೀಮಾರೇಖೆ ಭಾಗದಲ್ಲಿ ಔಟ್ ಆಫ್ ದಿ ಪಾರ್ಕ್. ಬಿಗ್ 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 ಇನ್ನು 16 ಎಸೆತ, ಕೇವಲ 9 ಓಟದ ಅವಶ್ಯಕತೆ ಇದೆ. ಹದಿನಾರು ಎಸೆಗಳ ಮುಂದೆ ಮತ್ತೆ ಕಾರ್ತಿಕ್ ಟು ಪ್ರದೀಪ್ ತನ್ನ ಮೂಲಕ ಇವಾಗ ರವಾ ಶಾಟ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಡೀಪ್ ತನ್ನ ಸೀಮಾರೇಖೆ ಭಾಗದಲ್ಲಿ ಪ್ರದೀಪ್ ಪಪ್ಪಿಯ ಬೌಂಡ್ರಿ ಕೂಡ ಇವಾಗ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೂಲಕ 61. ಪ್ರದೀಪ್ ಪಪ್ಪಿಯ ವೈಯಕ್ತಿಕ ಮೊತ್ತ 21 ಎಸೆಗಳ ಮುಂದೆ 6 ಬೌಂಡ್ರಿ 2 ಸಿಕ್ಸರ್ ಸಮೇತವಾಗಿ 47. ಇನ್ನು 3 ಓಟವನ್ನು ದಾಖಲಿಸಿದರೆ ಪ್ರದೀಪ್ ಪಪ್ಪಿಯ ಅರ್ಧಶತಕ ಪೂರೈಕೆ ಆಗುತ್ತೆ. ಜೊತೆಗೆ ತಂಡದ ಗೆಲುವಿಗಾಗಿ ಕೇವಲ 5 ಓಟದ ಅವಶ್ಯಕತೆ ಇದೆ. ಬಹಳಷ್ಟು ಅನುಭವಿ ಆಟಗಾರನ ಕಂಡಂತ ಜೆಎಂ ವಾರಿಯರ್ಸ್ ನ್ಯಾಶ್ ಮಹೇಶ್, ಶಂಕರ್ ಮಾಸ್ಟರ್, ಪ್ರದೀಪ್ ಪಪ್ಪಿ ಮತ್ತು ಪವನ್ ರೆಡ್ಡಿ, ಜಯಂತ, ಮುನೇಂದ್ರ, ಕೆಂಚ, ಈ ರೀತಿಯಾಗಿ ಕೆಲವು ಅನುಭವಿ ಆಟಗಾರನ ಕಂಡದ ತಂಡ ಕೂಡ ಜೆಎಂ ವಾರಿಯರ್ಸ್. ಇಲ್ಲಿ ವೈಟ್ ಬಾಲ್ಗೆ ರಿವ್ಯೂ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಅರ್ಜುನ್ ಭೋಸ್ಲೆ. ಹಲೋ ಕೇಳಿಸಿಲ್ಲ. ನೆಕ್ಸ್ಟ್ ಮ್ಯಾಚು ನಿಮಗೆ ವಿನ್ನರ್ಸ್ಗೆ ನೀವೇ ಬಿಡಿ.
ಸರ್ ನೋಡಿ, ಈ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತೀರೋ ಅವ್ರು ನೆಕ್ಸ್ಟ್ ಮ್ಯಾಚ್ ಇಮಿಡಿಯೇಟ್ಲಿ ಆಡಬೇಕಾಗುತ್ತೆ. ಹಾಗಂತೇಳಿ ನಾವು ಇವಾಗಲೇ ಆಡಿದ್ದೀವಿ ನಮಗೆ ರೆಸ್ಟ್ ಬೇಕು ಅಂತಂದ್ರೆ ಆಗಲ್ಲ. 5 ನಿಮಿಷ ರೆಸ್ಟ್ ಇರುತ್ತೆ. ಮತ್ತೆ ವೈಟ್ ಬಾಲ್ ಅನ್ನುವಂಥ ಸೂಚನೆ ಇಲ್ಲಿ. ಇನ್ನು ಗೆಲುವಿಗಾಗಿ 3 ಓಟದ ಅವಶ್ಯಕತೆ ಇದೆ. ಮುಂದಿನ ಪಂದ್ಯವನ್ನು ಆಡುವಂತ ತಂಡ ಏಕದಂತ ನಾಯಕರು ರೆಡಿ ಇರಬೇಕಾಗುತ್ತೆ. JM ವಾರಿಯರ್ಸಿನ ಕ್ಯಾಪ್ಟನ್ ಕೂಡ ರೆಡಿ ಇರಬೇಕಾಗುತ್ತೆ. ಸಾರಿ, ಈ ಪಂದ್ಯವನ್ನು ಗೆಲ್ಲುವಂತ ತಂಡದ ನಾಯಕರು ಕೂಡ ರೆಡಿ ಇರಬೇಕಾಗತ್ತೆ. ಇನ್ನು 13 ಎಸೆತ 3 ಓಟದ ಒಂದು ಅವಶ್ಯಕತೆ ಇದೆ ಕೂಡ. ಮತ್ತೆ ಕಾರ್ತಿಕ್ ಟು ಪ್ರದೀಪ್. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ತನ್ಮೂಲಕ ಇವಾಗ ಬೈ ರೂಪದಲ್ಲಿ 4 ಓಟದ ಸೇರ್ಪಡೆ. ಆ ನಿಟ್ಟಿನಲ್ಲಿ JM ಟಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ಪಂದ್ಯದ ಉದ್ದವೂ ಕೂಡ ಆಡಿಕೊಂಡು ಕೊನೆಯ ಹಂತದಲ್ಲಿ ಎಲಿಮಿನೇಟರ್ ಪಂದ್ಯದಲ್ಲಿ ಸೋಲನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಟೂರ್ನಮೆಂಟ್ ನಡೀತಾ ಇದೆ. ಟ್ರೋಫಿ ಫೈಟರ್ಸ್ ಆ ತಂಡದ ಮಾಲೀಕರು ನಾಯಕರು ಪ್ರತಿಯೊಬ್ಬ ಆಟಗಾರರಿಗೆ ಕೂಡ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸುತ್ತೇವೆ. ದಿನದ ಮುಂದಿನ ಪಂದ್ಯ ಆರಂಭವನ್ನು ಕಂಡುಕೊಳ್ಳುತ್ತೆ. ಇವಾಗ ಏಕದಂತ ಕ್ರೀಡರ್ಸ್ ಮತ್ತು JM ವಾರಿಯರ್ಸ್ ಆಟಗಾರರಿಗೆ ನೋಡಿ ಕೇವಲ 5 ನಿಮಿಷಗಳು ಮಾತ್ರ ಕಾಲಾವಕಾಶ ಇರುತ್ತೆ ನಿಮಗೆ. ಇದನ್ನ ನೆನಪಿಟ್ಕೊಳ್ಳಿ. ನೀವು ಇಮಿಡಿಯೇಟ್ಲಿ ನಿಮ್ಮ ಪಂದ್ಯ ಮುಂದುವರಿಕೆ ಕಂಡುಕೊಳ್ಳುತ್ತೆ. ಅದು ಎಲಿಮಿನೇಟರ್ ಕ್ವಾಲಿಫೈಡ್ 2 ಪಂದ್ಯವಾಗಿರುತ್ತೆ. ಅಲ್ಲಿ ಗೆಲ್ಲುವಂತ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಮೊದಲ ಒಂದು ಫೈನಲ್ ತಂಡವಾಗಿ ಈ ಟೂರ್ನಮೆಂಟ್ ಅಲ್ಲಿ ಡ್ರೀಮ್ ಡಿಫೆಂಡರ್ಸ್ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಅದರ ಆ ತಂಡದ ವಿರುದ್ಧವಾಗಿ ಯಾವ ತಂಡ ಫೈನಲ್ ಪಂದ್ಯವನ್ನು ಆಡ್ತಾ ನೋಡಬೇಕಾಗಿದೆ. ಇನ್ನು ಮೊದಲ ಕಾರ್ಯಕ್ರಮವಾಗಿ ಫಾರೂಕ್ ಪಾಷಾ ಅವರು ಅಲ್ಲಿ ನಮ್ಮನ್ನ ಕುಡಿಕೊಳ್ತಾ ಇದ್ದಾರೆ. ಓವರ್ ಟು ಫಾರೂಕ್. ಅದೇ ರೀತಿ ಇದೀಗ ತಾನೇ ಮುಕ್ತಾಯಗೊಂಡಿರ್ತಕ್ಕಂಥ ಪಂದ್ಯಾಕೂಟದಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ನಿಸ್ಸಂಶಯವಾಗಿ